ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ತೆ. ಎಲ್ರು ಹೇಗಿದ್ರಿ? ಎಲ್ರು ಖಡಕ್ ಆಗಿ ಸಖತ್ತಾಗಿ ಬಿಂದಾಸ್ ಆಗಿರಂತ ಅನ್ಕೊಳ್ತೀನಿ. ಇವತ್ತಿನ ರೀಸನಿಂಗ್ ಕ್ಲಾಸ್ ಸಖತ್ ಅಂದ್ರೆ ಸಖತ್ ಮಜಾ ಇದ್ರಿ. ಪ್ರತಿಯೊಬ್ರು ಕೂಡ ಒಂದು ಕ್ಲಾಸಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಂದು ಪೆನ್ ಹಾಗೊಂದು ನೋಟ್ಬುಕ್ ತಗೊಂಡು ಕ್ಲಾಸಿಗೆ ಜಾಯ್ನ್ ಆಗ್ರಿ. ಗಿಚ್ಚಿ ಗಿಲಿಗಿಲಿ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ. ಓಕೆ, ಒಂದು ರೀಸನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮೆಂಟಲಿ ನಾವು ಶಾರ್ಪ್ ಆಗಿದೀವಿಲ್ಲೋ, ನಾವು ಶಾನೆ ಆದೇವಿಲ್ಲೋ ಅನ್ನೋದು ಹೇಳ್ಕೊಡ್ಕೊಳಕ ಒಂದು ರೀಸನಿಂಗ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಹಾಯ್ ಸರ್, ನಮಸ್ತೆ. ನಮಸ್ತೆ ಅಜಯ್ ಅವರು, ಪ್ರವೀಣ್, ಅಜಯ್, ಮಣಿಕಂಠ, ನಮಸ್ತೆ. ಎಲ್ರಿಗೂ ಕೂಡ ನಮಸ್ತೆ. ಮಲ್ಲು, ಹಾಯ್ ಸರ್. ಮಲ್ಲು ನಮಸ್ಕಾರ. ಪ್ರಶಾಂತ್ ಅವರು ನೋಡ್ರಿ, ಒಂದು ಸಂಕ್ಷಿಪ್ತ ಕೋಡ್ ಭಾಷೆಯಲ್ಲಿ ಏನ್ ಅಂತ ಹೇಳ್ತಾ ಇದೆ ಸರ್, FUN ಅನ್ನೋದಕ್ಕ DSL ಅಂತ ಬರ್ತಾ ಇದೆ. ಹಂಗಾದ್ರೆ HOTEL ಹೋಟೆಲ್ ಅನ್ನೋದಕ್ಕೆ ಸರ್ ಏನು ಬರುತ್ತಾ ಅನ್ನೋದು ಕೇಳ್ತಾ ಇದಾರ. ಭಾರಿ ಈಜಿ ಪ್ರಶ್ನೆ ಐತಿ. ಸೊ ಇಲ್ಲಿ ಆಪ್ಷನ್ಸ್ ಕೂಡ ನಮಗೆ ನೀಡಿದಾರ. ಆಪ್ಷನ್ಸ್ ತಕ್ಕಂಗ ನಾವೇನ್ ಮಾಡೋದು ಸರ್, ಇವಾಗ ಅಟ್ಯಾಕ್ ಮಾಡೋಣ. ಮೊದಲು ಇದಕ್ಕೆ ಇದು ಹೆಂಗ್ ಬಂತು, ಇಲ್ಲಿ F ಅನ್ನೋದಕ್ಕೆ ಸರ್ D ಹೆಂಗ್ ಬಂತು, ಹಂಗ U ಅನ್ನೋದಕ್ಕೆ ಸರ್ S ಹೆಂಗ್ ಬಂತು, ಸರ್ N ಅನ್ನೋದಕ್ಕೆ L ಹೆಂಗ್ ಬಂತು ಅನ್ನೋದು ನಾವು ಮೊದಲು ತಿಳ್ಕೊಂಡು ಅಂದ್ರ ಇದಕ್ಕೆ ಉತ್ತರ ನಾವು ಆರಾಮ್ಸೆ ಕಂಡು ಹಿಡಿತೀವಿ. ಓಕೆ, ಟ್ರೈ ಮಾಡ್ರಿ ನೋಡೋಣ. ಕಲ್ಕಿ, ಕನಕ, ಮಧು, ಇಟ್ ಇಸ್ ಮೀ ಮಧು. ಆನ್ಸರ್ ಸರ್ 1 ಬರುತ್ತೋ ಆಪ್ಷನ್ ನಂಬರ್ ಎ ಬರುತ್ತೆ ಅಂತ ಹೇಳ್ತೀರಿ. ಆಪ್ಷನ್ ನಂಬರ್ ಎ ಪಕ್ಕ. ಗುಡ್, ವೆರಿ ಗುಡ್. ನೋಡುವ, ಯಾಕ್ರಿ ವಾಯ್ಸ್ ಕೇಳಿಸ್ತಿಲ್ಲ? ನಮಸ್ತೆ. ಕಪ್ಪ 313 ನಮಸ್ತೆ. ನೀಲ ಕಂಠ ಆಪ್ಷನ್ ನಂಬರ್ ಎ ರೀ ಸರ್ ಅಂತ ಹೇಳ್ತಾ ಇದಾರ. ನೋಡ್ರಿ, ಒಂದು ಸಿಂಪಲ್, ಮೊದಲು ನಾವು ಇದನ್ನ ಕಂಡುಹಿಡೋಣ. FNU ಮತ್ತೆ N ಅನ್ನೋದು ಹೆಂಗ್ ಬಂತ್ರಿ ಸರ್, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಭಾರಿ ಈಜಿ ಪ್ರಶ್ನೆ ಐತಿ. ಮೊದಲು ನಾ ಏನ್ ಮಾಡ್ಕೋತೀನಿ ಇಲ್ಲಿ, ಸರಿ F ಇದೆ, U ಅನ್ನೋದಿದೆ, ಹಂಗ N ಅನ್ನೋದು ಕೂಡ ಐತ್ರಿ. ಅದಕ್ಕೆ ರಿಲೇಟೆಡ್ ಆಗಿ ಏನ್ ಮಾಡ್ಯಾನ ಸರ್, ಇಲ್ಲಿ DSL ಅಂತ ತಗೊಂಡನ. ಸರಿ, D ಇದೆ, S ಇದೆ, L ಐತ್ರಿ. ನಾವೇನ್ ಮಾಡೋಣ, F ಅಂದ್ರೆ ಅದ್ರದ್ದು ಪ್ಲೇಸ್ ವ್ಯಾಲ್ಯೂ ಹಾಕೋಬೇಕಲ್ಲ. F ಅಂದ್ರೆ 6 ಐತ್ರಿ, U ಅಂದ್ರೆ ಸರ್ ಇಲ್ಲಿ 21 ಬಂತು, N ಅಂದ್ರೆ 14 ಬರ್ತಾ ಇದೆ ಸರ್. 4, 19, 12 ಏನ್ ಹಾಕೊಂಡ್ರಿ ಸರ್, ಡಿ ನ ಒಂದು ಪ್ಲೇಸ್ ವ್ಯಾಲ್ಯೂ ಅದರದೇ ಆದ ಒಂದು ಸಾಂಕೇತಿಕ ನಂಬರ್ ಕೊಟ್ಟಿರ್ತಾರ. ಡಿ ಕೋಡಿಂಗ್ ಅಂದ್ರೆ ಡಿ ಕೋಡಿಂಗ್ ಒಳಗ ಅದರದೇ ಒಂದು ಸಾಂಕೇತಿಕ ನಂಬರ್ಗಳು ಬಂದಾವ. ಇಲ್ಲಿ ಪಾಯಿಂಟ್ ನೋಡ್ರಿ ಸರ್, ಇಲ್ಲಿಂದ ಇಲ್ಲಿ ಪಾಯಿಂಟ್ ಬರ್ರಿ ಸರ್, ಇಲ್ಲಿಂದ ಇಲ್ಲಿ ಪಾಯಿಂಟ್ ನೋಡ್ರಿ. ಒಂದು ಲಾಜಿಕ್ ಸರ್, R ಒಳಗ -2 ಮಾಡಿದ್ರ, ಓಕೆ, R ಒಳಗ ಈ R ಒಳಗ -2 ಮಾಡಿದ್ರ 4 ಬಂತು. ಹಂಗ 21ರೊಳಗ -2 ಮಾಡಿದ್ರೆ 19 ಬರ್ತಾ ಇದೆ. ಹಾಗ 14ರೊಳಗ ಸರ್ -2 ಮಾಡಿದ್ರೆ ನನಗ 12 ಸಿಗ್ತಾ ಇದೆ. ಹಾಗಾದ್ರೆ ನಾನು ವಿಚಾರ ಏನ್ ಮಾಡೋಣ ಇವಾಗ, H ಅಂದ್ರೆ ಸರ್ 8 ಇದೆ, U ಅಂದ್ರೆ O ಅಂದ್ರೆ ಸರ್ 16 ಇದೆ, ಸಾರಿ 15 ಐತ್ರಿ, T ಅಂದ್ರೆ 20, E ಅಂದ್ರೆ 5, L ಅಂದ್ರೆ ಸರ್ 12. ಇದ್ರೊಳಗೂ ಕೂಡ -2 ಮಾಡ್ರಿ ಸರ್, ಇದ್ರೊಳಗೂ ಕೂಡ -2 ಮಾಡ್ರಿ ಸರ್, ಇದ್ರೊಳಗೂ ಕೂಡ -2, ಕಂಟಿನ್ಯೂಸ್ ಆಗಿ -2 ಮಾಡ್ರಿ, ಉತ್ತರ ಬರುತ್ತೆ ನೋಡೋಣ. ಹೌದಿಲ್ಲ ಸರ್? ಲಾಸ್ಟ್ ಪಾಯಿಂಟ್ ಒಳಗೆ ನಾವೇನ್ ಮಾಡಿ ಸರ್, 12 ಒಳಗೆ -2 ಮಾಡಿದ್ರೆ 10 ಬರುತ್ತಾ. 10 ಅಂದ್ರೆ ಏನಪ್ಪಾ ದೋಸ್ತ ಸರ್, ಜೆ ಬರಬೇಕು. ಜೆ ಅನ್ನೋದು ಆಲ್ರೆಡಿ ಎ ಒಳಗೈತಿ, ಬಿ ಒಳಗೈತಿ. ಸಿ ಮತ್ತು ಡಿ ಇಸ್ ರಾಂಗ್ ಆನ್ಸರ್. ಆಯ್ತಾ ಸರ್? ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ನೋಡ್ರಿ, 8 ಐತ್ರಿ, 2 ಕಳೆದ್ರಪ್ಪ ಎಷ್ಟು ಉಳಿತ, 6 ಉಳಿತೈತಿ ಸರ್. 6 ಅಂದ್ರೆ ಸರ್ ನಮಗ್ ಬರುತ್ತಾ F, ಆಲ್ರೆಡಿ F ಇದೆ ಸರ್, F ಐತ್ರಿ. ಸೊ ಎಮ್ ಐತ್ರಿ ಸರ್, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಹಿಂದಿಂದ ವಿಚಾರ ಮಾಡೋಣ. 5ರೊಳಗೆ 2ನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ಸರ, 3 ಉಳಿತೈತ್ರಿ. 3 ಅಂದ್ರೆ ಸಿ ಬಂತು, ಸಿ ಅಂದ್ರೆ ಆಪ್ಷನ್ ನಂಬರ್ ಎ 101% ಶೋರ್ ರೈಟ್ ಆನ್ಸರ್. ಭಾರಿ ಈಜಿ ಪ್ರಶ್ನೆ. H ಅಂದ್ರೆ 8 ಇದೆ, O ಅಂದ್ರೆ 15 ಇದೆ ಸರ್, T ಅಂದ್ರೆ 20 ಬಂತು. ಇದು ವಿಚಾರ ಮಾಡ್ಬೇಕು ನಾವು. ಹಿಂಗ್ ವಿಚಾರ ಮಾಡಿ ಅಂದ್ರೆ ಗೊತ್ತಾಗ್ತೈತಿ. ಆಪ್ಷನ್ ನಂಬರ್ ಎ 101% ಶೋರ್ ರೈಟ್ ಆನ್ಸರ್. ಪ್ರತಿಯೊಬ್ರು ಕೂಡ ಹೇಳಿದ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾ. ಈ ಪ್ರಶ್ನೆನ ಬಿಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು, ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅನ್ನೋದು ನಾವು ಸಂಪೂರ್ಣವಾಗಿ ತಿಳ್ಕೊಂಡೆ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು. ನಾಳೆ ಕ್ಲಾಸ್ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬೇಸಿಕ್ ತಗೋತೀನಿ. ಬೇಸಿಕ್ ಅಂದ್ರೆ ಒಂದು ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಸಂಬಂಧಪಟ್ಟ ಫುಲ್ ಬೇಸಿಕ್. ಏನ್ ಅಪೋಸಿಟ್ ಏನ್ ಬರುತ್ತೆ, ಜಡ್ ನ ಅಪೋಸಿಟ್ ಏನ್ ಬರುತ್ತೆ, ಎಂ ನ ಅಪೋಸಿಟ್ ಏನ್ ಬರುತ್ತೆ, ಅದರದ ಸಾಂಕೇತಿಕ ನಂಬರ್ನ ಯಾವ ಒಂದು ರೀತಿಯಲ್ಲಿ ನೆನಪಿಡಬೇಕು ಏನು ಅನ್ನೋದು ಒಂದು ಬೇಸಿಕ್ ಪೂರ್ತಿ A to Z ಕೋಡಿಂಗ್ ಸಂಬಂಧಪಟ್ಟಿರೋ ಬೇಸಿಕ್ ಕ್ಲಾಸ್ ನಾಳೆ ಕ್ಲಾಸ್ ಇರತ್ತ. 6:30 ಸಂಜೆ ಪೂರ್ತಿ ಒಂದು ಬೇಸಿಕ್ ಕ್ಲಾಸ್ ತಗೋತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಜಾಯ್ನ್ ಆಗ್ರಿ, ನೆನಪಿಟ್ಕೊಳ್ರಿ. ಹಂಗ ನೆಕ್ಸ್ಟ್ ಕ್ವಶನ್ ಹೋಗುವ.
ಈ ಕೆಳಗಿನ ಸಾದೃಶ್ಯವನ್ನ ಪೂರ್ಣಗೊಳಿಸಿ ಅಂದ್ಬಿಟ್ಟು ಸರ್ 7 ಮತ್ತು 45 ಕೊಟ್ಟರು 5ಕ್ಕೆ ಏನು ಕೊಡ್ತಾ ಇದಾರ? ಹಂಗಾದ್ರೆ ಸರ್ ವಿಚಾರ ಮಾಡಿದ್ರೆ ಹಿಂಗೂ ಬರ್ಬೋದ್ರಲ್ಲ. 7ರ ಒಂದು ವರ್ಗಮೂಲ 49, 49 ಸರ್ 4ನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತಾ? 45 ಬರ್ತಾ ಇದ್ದಿದ್ರಿ. ಹಾಗಾದ್ರೆ 5ರ ವರ್ಗಮೂಲ ಸರ್ 25, 25 ಸರ್ -4 ಮಾಡಿದ್ರೆ ಎಷ್ಟು ಬರುತ್ತಾ? 21. 21 ಐತಿ, ಹಿಂಗೂ ಬರಂಗಿಲ್ಲ. ಹಿಂಗ್ ವಿಚಾರ ನಾವು ಕೂಡ ಮಾಡ್ಬೇಕಾಗತ್ತ. ಟ್ರೈ ಮಾಡ್ರಿ. ಆಪ್ಷನ್ ನಂಬರ್ ಬಿ ಬರುತ್ತೆ ಸರ್ ಅಂತ ಹೇಳ್ತಾ ಇದ್ರಿ. ನಾ ಏನು ವಿಚಾರ ಮಾಡಿದೆ ಇವಾಗ, ನೀವು ವರ್ಗಮೂಲ ಇದಕ್ಕೆ ಅಟ್ಯಾಚ್ ಮಾಡಿದ್ರೆ 49 ಸರ್ 4ನ್ನ ಮೈನಸ್ ಮಾಡಿದ್ರೆ 45 ಬರ್ತಾ ಇದೆ. ಹಂಗಾದ್ರೆ 5ರ ವರ್ಗಮೂಲ ಸರ್ 25, 25ಕ್ಕೆ 4 ಮೈನಸ್ ಮಾಡಿದ್ರೆ ಸರ್ 21 ಏನಾದ್ರು ಬೀಳ್ಬೋದ್ರಿ. ಹಿಂಗೇನಾದ್ರು ವಿಚಾರ ಮಾಡಿದ್ರಿ? ಸಿ ಅಂತ ಹೇಳ್ತಾ ಇದ್ರಿ, ಬಿ ಅಂತ ಬರ್ತಾ ಇದಾವ. ಕಮೆಂಟ್ ಕೊಡ್ರಿ. ಅದು ತಪ್ಪಾಗಿರ್ಲಿ ಸರಿಯಾಗಿರ್ಲಿ ಆಮೇಲೆ ವಿಚಾರ ಮಾಡೋನ್ ದೋಸ್ತ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಯಾಕಂದ್ರೆ ಮೊದಲು ಟ್ರೈ ಮಾಡ್ಬೇಕ. ಸರ್ ಗಿಡದಾಗ ಒಂದು ಹಣ್ಣು ಐತ್ರಿ, ಮಾವಿನ ಗಿಡದ ಸೀಸನ್ ಅಂತೂ ಮಾವಿನ ಹಣ್ಣಿಂದ ಸೀಸನ್ ಮುಗಿತ್ತು ಹಂಗಂತ ಹೇಳಿ ನಿನ್ ದೋಸ್ತ್ ಏನ್ ಮಾಡಿದ್ದ, ಮಸ್ತ್ ಹಣ್ಣಾಗೈತ್ಲಿ ಏನ್ ಮಾಡೋನು ಅಂದ್ರೆ ತಾನಾಗೆ ಬೆಳಂಗಿಲ್ಲ. ಅದ ತಗೋ ಕಲ್ಲು ಒಗಿ, 10 ಕಲ್ಲು ಹೋಗಿದ್ರು ಒಂದಾದ್ರೂ ಬಿಡ್ಬೋದ್ಲಾ. ಹಿಂಗ್ ವಿಚಾರ ಮಾಡ್ಬೇಕ. 4 ಅದಾವ, ಈ ಕ್ಲಾಸ್ ಕೇಳ್ತಾ ಇದ್ರೆ 4 ಎ ಹಾಕು, ಬಿ ಹಾಕು, ಸಿ ಹಾಕು, ಡಿ ಹಾಕು, ಯಾರು ಅಜಮಾಸ್ ಕುಂದಿರ್ಬೋದು. ಆದ್ರೆ ಒಂದು ಇಡೋ ಗುರಿನ ಬರಬ್ಬರಿ ಇಡ, ಗಿಚ್ ಗಿಲಿಗಿಲಿ. ಓಕೆ, ಈಗ ನೋಡ್ರಿ ನಾ ಏನ್ ವಿಚಾರ ಮಾಡ್ತಾ ಇದ್ದೀನಿ ಪಾಯಿಂಟ್. ಓಕೆ ಸರ್ 7 ಇದೆ, 7ಕ್ಕೆ ನಾ ಏನ್ ಮಾಡ್ತೀನಿ ಸರ್ 7ರ ಮುಂದೆ ಏನ್ ತಗೋತಾ ಇದ್ದೀನಿ, ಪಾಯಿಂಟ್ ಟು ಪಾಯಿಂಟ್ ತಗೋತಾ ಇದ್ದೀನಿ. ನೋಡ್ರಿ 7 ಐತ್ರಿ ಸರ್, 7ರ ಹಿಂದೆ ಇರೋದು ಏನಿದೆ, 7ರ ಹಿಂದೆ ನಮಗ 6 ಸಿಗತ್ರಿ ಸರ್. 7 ಆರ್ಲೆ ಸರ್ 42 ಪ್ಲಸ್ 3ನ್ನ ಮಾಡಿದ್ರೆ ನನಗೆ ಉತ್ತರ ಸಿಗ್ ಸರ್ 43, ಸಾರಿ 45 ಸಿಗ್ಬೇಕಲ್ಲ, 2 ಹಾಕಿದ್ರೆ 45 ಸಿಗ್ತೀರಿ ಸರ್. ಹಂಗ 5 ಐತ್ರಿ ಸರ್. 5ರದ ವಿಚಾರ ಮಾಡಿದ್ರೆ ಏನಾಗ್ಬೋದು, ಹಿಂಗ್ ಮಾಡಿದ್ರೆ ಸರ್ 4 ಇಲ್ಲಿ ನೋಡಿದ್ರೆ 7ರ ಹಿಂದೆ 6 ಐತ್ರಿ ಸರ್. ಹಾಗಾದ್ರೆ 5ರ ಹಿಂದೆ 4 ತಗೊಂಡ್ರೆ ಆಗತ್ತಾ? ಅದು ಬೇಡ ವಿಚಾರ. ಗುಣಿಲೆ 6 ಮಾಡಿ ನೋಡ್ರಿ. ಇಲ್ಲೂ ಗುಣಿಲೆ 6ರಿಂದ 7 6ಲೆ ಮಾಡಿದೆ ಸರ್. 5 6ಲೆ ಮಾಡಿದ್ರೆ ನನಗೆ ಉತ್ತರ ಸಿಗಿಸ್ತಾರ 30 ಪ್ಲಸ್ 3. ಇಲ್ಲೂ ಕೂಡ 3 ತಗೊಂಡಿದ್ದಾನ, ಇಲ್ಲೂ ಕೂಡ 3 ಬಂದೈತ್ರಿ ಸರ್. ಇಲ್ಲೂ ಕೂಡ 6 ಐತ್ರಿ, ಇಲ್ಲೂ ಕೂಡ 6 ಐತಿ. ನಾ ಏನ್ ಹೇಳಿದೆ, ಇವನಿಗೆ ಬಿರಿಯಾನಿ ಉಣ್ಸಾಕತ್ತಿ ಅಂದ್ರೆ ಇವನಿಗೂ ಕೂಡ ಬಿರಿಯಾನಿ ಉಣಸು, ಇವನಿಗೆ ಮಜ್ಜಿಗೆ ಸಾರು ಕೊಡಾಕತ್ತಿ ಅಂದ್ರೆ ಇವನಿಗೂ ಕೂಡ ಮಜ್ಜಿಗೆ ಸಾರು ಕೊಡ. 5 6ಲೆ 30 ಪ್ಲಸ್ 3 ಮಾಡಿದ್ರೆ ಉತ್ತರ ಬಂತು 33 ಸರ್. ಆಪ್ಷನ್ ನಂಬರ್ ಸಿ ಇಸ್ 101% ಶೋ ರೈಟ್ ಆನ್ಸರ್. ಬಹಳ ಜನ ಪ್ರಯತ್ನ ಮಾಡಿದ್ರಿ, ಆದ್ರೂ ಕೂಡ ನಿಜಾಂಶ ಹೇಳಿದಿರಿ. ಬಹಳ ಅಂದ್ರೆ ಬಹಳ ಖುಷಿ ಆಯ್ತಾ. ಲಾಜಿಕ್ ಅನ್ನ ಕಣ್ಣು ಹಿಡಿಬೇಕಿಲ್ಲಿ. ಲಾಜಿಕ್ ಅನ್ನೋದು ನಾವು ಕಣ್ಣು ಹಿಡಿದು ಅಂದ್ರೆ 100% ಶೋ ಪಾಸ್ ಆಗ್ತೀವಿ ದೋಸ್ತ. ಅರ್ಥ ಆಗತೈತಿ? ಈಜಿ ಮೆಥಡ್ ಐತಿ. 7 6ಲೆ 42, 5 6ಲೆ 30, ಎರಡಕ್ಕೂ ಕೂಡ ಪ್ಲಸ್ ಚಿಹ್ನೆ ಬಳಸ್ಕೊಂಡು ಇಲ್ಲೂ 3ರಿಂದ ಪ್ಲಸ್ ಮಾಡಿದೀವಿ, ಇಲ್ಲೂ ಕೂಡ 3ರಿಂದ ಪ್ಲಸ್ ಮಾಡಿದೀವಿ ಸರ್. 6 ಯಾಕೆ ತಗೊಂಡ್ರಿ ಅಂತ ನೀವು ಕೇಳ್ತಾ ಇದ್ರಿ. ನೋಡ್ರಿ, ಒಂದು ಬ್ರಿಲಿಯಂಟ್ ಸ್ಟೂಡೆಂಟ್ ಅದ ನಾವು 6ರಿಂದ ತಗೋರಿ. ಇವಂಗ 5ರಿಂದ ವಿಚಾರ ಮಾಡಿದ್ರಪ್ಪ ಅಂದ್ರೆ ಇವನಿಗೂ ಕೂಡ 5ರಿಂದ ವಿಚಾರ ಮಾಡಬೇಕು. ಇಲ್ಲಿ ಸರ್ 8ರಿಂದ ವಿಚಾರ ಮಾಡಿದೆ ಅಂದ್ರೆ ಇಲ್ಲೂ ಕೂಡ 8ರಿಂದ ವಿಚಾರ ಮಾಡ್ಬೇಕಾಗತ್ತಾ? ಓಕೆ, ನೆನಪಿಡ್ಲಿ. ಗುಡ್. ಸರಣಿಗೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಹೇಳಿದ್ರು. ಸರಣಿಗೆ ಸಂಬಂಧಪಟ್ಟಿರೋ ಏನಿದೆ, 17, 21, 23, 27, 29, 33, 35 ಹೇಳ್ಬಿಟ್ಟು ಒಂದು ಡ್ಯಾಶ್ ಕೊಟ್ಟಿದ್ದಾರೆ. ಏನ್ ಬರಬಹುದು? ಟ್ರೈ ಮಾಡ್ರಿ. ತಪ್ಪಾಗಿರ್ಲಿ ಸರಿಯಾಗಿರ್ಲಿ ಟ್ರೈ ಮಾಡೋದು ಮರಿಬೇಡ್ರಿ. ಗುಡ್. ಏನು ಕೊಡ್ತಾ ಇದ್ದೀರಿ ಸರ್? 39 ಬರ್ತಿದ್ರಿ ಅಂತ. ಅದು ಎಷ್ಟು ಖರೆ ಇತ್ತು ನೋಡೋಣ. ಇಲ್ಲಿ ಒಂದು ಲಾಜಿಕ್ ಅನ್ನೋದು ನಾವು ಕಾಣ್ತಾ ಹೋಗ್ತೇವೆ ನೋಡ್ರಿ. ಇಲ್ಲಿ ನನ್ನ ಪ್ರಕಾರ ಒಂದು ಲಾಜಿಕ್ ಅನ್ನೋದು ನನಗೆ ಕಂಡು ಬರ್ತಾ ಇದೆ ಸರ್. 17 ಇದೆ, 23 ಇದೆ, 29 ಐತ್ರಿ, 30 ಐತ್ರಿ. ಒಂದು ಲಾಜಿಕ್ ಅನ್ನೋದು ಕಂಡು ಬರ್ತಾ ಇದೆ. ಒಂದು ಇಳಿಕೆ ಏರಿಕೆ ಒಳಗೆ ಹೋಗ್ತಾ ಇದ್ದಾನ ಸರ್. 17ರಿಂದ
21ಕ್ಕೆ ಹೆಂಗ್ ಬಂದ ಸರ್? 17ಕ್ಕೆ ಸರ್ ನಾ ಪ್ಲಸ್ 4 ಬಳಸ್ತಿರದ 21 ಸಿಕ್ತು. 21ಕ್ಕೆ ಸರ್ ನಾ ಪ್ಲಸ್ 2 ಮಾಡಿದ್ರ ಇಲ್ಲಿ 1 ಮತ್ತು 2 3 ಆಯ್ತು. ಇದೇ 2 ಇಲ್ಲಿ ತಗೊಂಡ್ರೆ 23 ಆಯ್ತು ಸರ್. 23ಕ್ಕೆ ಸರ್ 3ಕ್ಕೆ 4 ಹಾಕಿದ್ರೆ ಎಷ್ಟು ಬರ್ತಿದ್ ದೋಸ್ತ? 27. 3ಕ್ಕೆ 4 ಹಾಕಿದ್ರೆ 7 ಬರುತ್ತಾ. ಇದೇ 2 ಇಲ್ಲಿ ತಗೊಂಡ್ರೆ 27 ಆಯ್ತಾ. ಹಂಗ ಇಲ್ಲೂ ಕೂಡ ಪ್ಲಸ್ 2 ಮಾಡ್ತಾ ಇದ್ದಾನ. ಇವಾಗ ಲಾಜಿಕ್ ಗೊತ್ತಾಯ್ತ್ರಿ ಸರ್. ಇಲ್ಲಿ 4 2 4 2. ಇವಾಗ ನಾ ಏನ್ ಮಾಡ್ತೇನೆ ಸರ್? ಪ್ಲಸ್ 4 ಹಾಕೋತೀನಿ, ಇಲ್ಲಿ ಪ್ಲಸ್ 2 ಹಾಕೋತೀನಿ ಸರ್. ನೆಕ್ಸ್ಟ್ ಬರೋದನ್ನ ಸರ್ ಪ್ಲಸ್ 4 ಮಾಡ್ತೀನಿ ರೀ. 5 4 9. ಇದೇ 3 ತಗೋ ದೋಸ್ತ 39. ಆಪ್ಷನ್ ನಂಬರ್ ಬಿ ಇಸ್ 100% ಶೋರ್ ರೈಟ್ ಆನ್ಸರ್. ಏನಾದ್ರು ತಿಳಿಲಿಲ್ಲ ಅಂದ್ರೆ ಏನಪ್ಪಾ ಅಂತಾರೆ ಇದಕ್ಕ? ಇಷ್ಟು ಈಜಿ ಕ್ವಶನ್ ಐತಿ. ಇದ ನೋಡ್ಲಿಕ್ಕೆ ಮಾತ್ರ ಡಿಫ್ರೆಂಟ್ ಅನ್ಸಿದ್ರೆ ಭಾರಿ ಈಜಿ ಐತಿ. ಪ್ಲಸ್ ಏರಿಕೆ ಒಳಗೈತಿ, ಪ್ಲಸ್ ಇಳಿಕೆ ಒಳಗೈತಿ, ಪ್ಲಸ್ ಏರಿಕೆ ಕ್ರಮಾಂಕದೊಳಗ ಮತ್ತೆ ಇಳಿಕೆ ಕ್ರಮಾಂಕದೊಳಗ ಬರ್ತಾ ಇದಾವ. ಓಕೆನಾ? ಅರ್ಥ ಮಾಡ್ಕೊಳ್ರಿ. ಭಾರಿ ಅಂದ್ರ ಭಾರಿ ಈಜಿ ಐತಿ. ಓಕೆ, ಯಸ್ ಸರ್, ವೆರಿ ಗುಡ್. ನೋಡುವ CS ಫಿಸಿಕಲ್ ಯಾವಾಗ ಅದರಿ ಅಂತ ಹೇಳ್ತಾ ಇದ್ರಿ. ಏನೋ ಒಬ್ರು ನನಗೆ ಕಾಲ್ ಮಾಡಿದ್ರ, ಸ್ಟೂಡೆಂಟ್ ಒಬ್ರು, ಏನು ಸರ್ ಫಿಸಿಕಲ್ದು ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ. ನೋಡುವ, ಟ್ರೈ ಮಾಡ್ತೀನಿ ರೀ. ಓಕೆ, ಈ ಒಂದು ಕ್ವಶನ್ ಟ್ರೈ ಮಾಡ್ರಿ. ಹೆಂಗ್ ಬರಬಹುದು? 34 ಸ್ಟಾರ್ 22 ಇಸ್ ಈಕ್ವಲ್ ಟು 23. ಸ್ಟಾರ್ ಅಂದ್ರೆ ವಿಮಲ ಗುಟಕ, ಆ ಗುಟಕಕ್ಕೆ ಸ್ಟಾರ್ ಅನ್ನಕತ್ತಿಲ್ಲನ. ಇಲ್ಲೊಂದು ಸ್ಟಾರ್ ಐತಿ, ನಿಮ್ಮ ಭುಜದ ಮೇಲೆ ಒಂದು ಸ್ಟಾರ್ ಬರ್ಬೇಕಾ, ಆ ಸ್ಟಾರ್ ಬಗ್ಗೆ ಮಾತಾಡಕತ್ತೇನೆ. ಸ್ಟಾರ್ ವಿಮಲ ಗುಟಗ ಸರ್, ಗುಟಗ ಮಂದಿ ನಾವು ಗುಟಗ, ಆ ಗುಟಕಕ್ಕೆ ಸ್ಟಾರ್ ಅನ್ನಕತ್ತಿಲ್ಲ ದೋಸ್ತ. ಈ ಕಡೆ ಫೋಕಸ್ ಕೊಡ. ಓಕೆ, 34 ಸ್ಟಾರ್ ಮತ್ತು 12 ಇಸ್ ಈಕ್ವಲ್ ಟು 23 ಬಂತು. ಹಂಗ 28 76 ನೋಡಿದ್ರೆ ಸರ್ 52 ಬರ್ತಾ ಇದೆ. ಹಂಗ 68 ಬಂದೈತ್ರಿ. 37 ಮತ್ತು 37 ಏನು ಬರಬಹುದು? ವಿಚಾರಗಳು ಹಿಂಗೆ ಬರ್ತಾವ. ಓಕೆ, ಟ್ರೈ ಮಾಡ್ರಿ. ಅದು ತಪ್ಪಾಗಿರ್ಲಿ ಸರಿಯಾಗಿರ್ಲಿ, ಇದಕ್ಕೆ ಗುಣಿಲೆ ಪ್ಲಸ್ ಮಾಡಿದಾನೋ ಮೈನಸ್ ಮಾಡಿದಾನೋ ಇಲ್ಲ ಕಡ್ತಾ ಹೊಡಿತಾನೋ ಏನೋ ಒಂದು ಮಾಡಿದಾನ. ಒಟ್ಟು ಲೆಕ್ಕ ಏನು ಸರ್ 23 ಬರಬೇಕು. ಟ್ರೈ ಮಾಡ್ರಿ. ನೋಡೋಣ್ರಿ. ಓಯ್, ಕ್ಲಾಸಿಗೆ ಜಾಯ್ನ್ ಆಗಿದ್ರಿ, ಅದು ಕ್ವಶನ್ ಮಾಡೋದು ಬಿಡ್ರಿ. ಮೊದಲ ಕ್ಲಾಸಿಗೆ ಕಡೆ ಗಮನ ಕೊಡ್ರಿ. ಅದನ್ನ ನಾವು ಯಾವಾಗ ಕೇಳಬೇಕು ಸರ್? ಎಕ್ಸಾಮ್ ಯಾವಾಗ ಇದಾವ, ಏನಿದಾವ, ಯಾವಾಗ ಕೇಳ್ಬೇಕು ಹೇಳ್ರಿ. ನಾವು ಒಂದ್ಸತ ಫ್ರೀಯಾಗಿ ಲೈವ್ ಬಂದಿರ್ತೇವಲ್ಲ, ಅವಾಗ ಕೇಳೋ ಪ್ರಶ್ನೆಗಳು ಅವೆಲ್ಲ. ಈ ಕ್ಲಾಸ್ ಒಳಗೆ ಬರೀ ಕ್ಲಾಸಿನ ಬಗ್ಗೆ ವಿಚಾರ ಮಾಡ್ರಿ. ಅದನ್ನ ಬಿಟ್ಟ ಇಲ್ಲದ ಸಲದ ಕ್ವಶನ್ಸ್ ಕೇಳ್ಕೊಂತ ಕುಂತ್ರ ಅದು ಕ್ಲಾಸ್ ಕಡೆ ನಮಗೆ ಫೋಕಸ್ ಕೊಡೋಣ. ಇನ್ನು ನಿಮ್ ಕಮೆಂಟ್ ಓದೋನು, ನಾವು ಕ್ಲಾಸ್ ಮಾಡೋಣ. ನೀವೇ ಹೇಳ್ರಿ ನೋಡೋಣ. ಒಬ್ರು ಅಂತಾರ ಸರ್ ಕ್ಲಾಸ್ ಸರ್ ಮೂವ್ ಮಾಡ್ರಿ, ಸ್ಪೀಡ್ ಮಾಡ್ರಿ ಸರ್ ಅಂತ ಒಬ್ರು ಹೇಳ್ತಾರ ಸರ್. ಒಬ್ರು ರಿಪೀಟ್ ಸರ್ ರಿಪೀಟ್ ಅಂತಾರು. ಯಾರ ಕಡೆ ಅಂತ ಫೋಕಸ್ ಕೊಡ್ಲಿ ನಾನು? ಕ್ಲಾಸಿಗೆ ಬಂದಿರಂದ್ರೆ ಕ್ಲಾಸ್ ಬಗ್ಗೆ ಅಷ್ಟೇ ಫೋಕಸ್ ಕೊಟ್ಟು ಕ್ಲಾಸ್ ಬಗ್ಗೆ ಅಷ್ಟೇ ಕೇಳೋದು. ಅರ್ಥ ಆಯ್ತಾ? ಕ್ಲಾಸ್ ಮುಗಿದಾದ ನಂತರ ದುನಿಯಾ ಕೇಳ್ರಿ, ಅದು ವಿಚಾರ ಆಮೇಲೆ ಮಾತಾಡೋಣ. ಕ್ಲಾಸ್ ಟೈಮ್ ಒಳಗೆ ಕ್ವಶನ್ ತಿಳಿತಾ ಇಲ್ಲ ಅಂದ್ರೆ ಕೇಳ್ರಿ, ಇನ್ನೂ ಸ್ವಲ್ಪ ರಿಪೀಟ್ ಅಂದ್ರೆ ಇನ್ನೂ ಸ್ವಲ್ಪ ಮಾಡೋಣ. ಎಕ್ಸಾಮ್ ಯಾವಾಗ ಐತಿ ಸರ್, ಫಿಸಿಕಲ್ ಯಾವಾಗ ಐತ್ರಿ ಸರ್, ಅದೇ ಆತ್ರಿ ಈಗ ಆದ್ರಿ, ಏನ್ ಹೇಳಿ ನಾನು? ನೋಡ್ರಿ, ಈಗ ಒಂದು ಕ್ವಶನ್ ಮುಗೀತಿತ್ತಲ್ಲ ಮಾತಾಡೋದು ನೋಡಿದ್ರ. ಓಕೆ, ಫೋಕಸ್ ಕೊಡ್ರಿ ಇಲ್ಲಿ. ಅದು ಸರಿ ಅಲ್ಲ. ಇಲ್ಲಿ 23 ಹೆಂಗ್ ಬಂತ್ರಿ ಸರ್ ವಿಚಾರ ಮಾಡೋಣ. ಮತ್ತೆ 52 ಅನ್ನೋದು ಹೆಂಗ್ ಬಂತ್ರಿ ವಿಚಾರ ಮಾಡೋಣ. ಓಕೆ, ಭಾರಿ ಸಿಂಪಲ್. ಇದು ಎರಡು ನಾವು ವಿಚಾರ ಮಾಡ್ರಿ ಸರ್. ಇದು ವಿಚಾರ ಮಾಡಿದ್ರೆ ಇಲ್ಲಿ 37 ಸ್ಟಾರ್ 37 ಸರ್ ಇಲ್ಲಿ ಏನು ಬರುತ್ತೆ ಅಂತ ಹೇಳ್ತಾರ ಸರ್. ನೀವೇನ್ ಹೇಳಿದ್ರಿ ಸರ್? ಡಿ ಸರ್, ಡಿ ಸರ್, ಡಿ ಅಂತ ಹೇಳ್ತಾ ಇದ್ರಿ. ಓಕೆ, ಗುಡ್, ವೆರಿ ಗುಡ್, ಶಬಾಷ್, ಬಹಳ ಖುಷಿ ಆಯ್ತ್ರಲ್ಲ. ಡಿ ಇಸ್ 100% ಶೋರ್, ಹೌದಿಲ್ಲ? ಆಪ್ಷನ್ ನಂಬರ್ ಡಿ. ಹೆಂಗ್ ಬಂತು ನೋಡೋಣ ಸರ್. 34 ಪ್ಲಸ್ ನಾನು 12 ಮಾಡಿದ್ರ ಏನ್ ಬರ್ತಾ ಇದೆ ನೋಡ್ರಿ. 4 5 6 ಪ್ಲಸ್ 4 ಪಾಯಿಂಟ್ ನನ್ನ ಹತ್ರ ನೋಡ್ರಿ 46 ಬಂದೈತ್ರಿ ಸರ್. 46ಕ್ಕೆ ನಾ ಏನ್ ಮಾಡ್ತೇನ್ರಿ, 46 ಡಿವೈಡೆಡ್ ಬೈ 2 ಮಾಡಿದ್ರ 2 ಎಷ್ಟ್ರಲೆ 2 1 2 2 2ಲೆ 4 ಹೋಗುತ್ತ್ರಿ. ಮತ್ತೆ 2 ಎಷ್ಟ್ರಲೆ ಹೋಗುತ್ತಪ್ಪ? 2 3ಲೆ 6 ಹೋಗುತ್ತ. 2 2ಲೆ 4 2 3ಲೆ 6. ಇದು ಏನ್ ಬಂತ್ರಿ ಸರ್ ನಮ್ಗೆ? 23. 23 ಸರ್ 23 ನೀಡಿದಾನ. ಹಂಗ 28 ಪ್ಲಸ್ 76 ಇದೆ.
ಓಕೆ ಏನ್ ಸರ್ 28 ಮತ್ತು 76 ನಾ ಕೂಡಿಸಿದ ನಂತರ ನನಗೇನು ಆನ್ಸರ್ ಬರುತ್ತೆ ದೋಸ್ತ ವಿಚಾರ ಮಾಡು 104 ಬರುತ್ತ್ರಿ ಸರ್ 104 ಅಂತೂ ಸಿಕ್ತು. ಓಕೆ ಅದನ್ನ ಏನ್ ಮಾಡ್ತೇನೆ ರೀ 104 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟರಲ್ಲ ಎಷ್ಟಕ್ಕೆ ಹೋಗುತ್ತಪ್ಪ 2 5 ಸರ್ 10 2 2 4 52 ಅನ್ನೋದು ಸಿಕ್ತು ಹೌದಿಲ್ಲ. ಎಷ್ಟೈತ್ರಿ 52 ಅನ್ನೋದು ಆರಾಮ್ಸಾಗಿ ನಮಗೆ ಸಿಕ್ತು. ಗುಡ್ ವೆರಿ ಗುಡ್. ನೀವು ನೆಕ್ಸ್ಟ್ ಹೇಳ್ರಿ ನೋಡೋಣ. ಓಕೆ ಸೂಪರ್. ಏನಪ್ಪ ಇಲ್ಲಿ ಸರಿ 28 ಪ್ಲಸ್ ನಾವು 76 ನಾ ಕೂಡಿಸಿದ ನಂತರ 104 ಸಿಕ್ತು. 104 ಡಿವೈಡೆಡ್ ಬೈ 2 ಮಾಡಿದ್ರೆ ನಾವೇನ್ ಸಿಗ್ತಾರ 52 ಉತ್ತರ ಸಿಕ್ತ. ಹಂಗ 37 ಪ್ಲಸ್ 37 ಮಾಡ್ರಿ ಎಷ್ಟಾಗುತ್ತೆ ಸರ್ 37ಕ್ಕೆ ನಾ 37 ಕೂಡಿಸಿದ ನಂತರ ಸರಿ ನನಗೆ 74 ಸಿಗುತ್ತಾ. 74 ನಾನು ಏನು ಮಾಡೋಣ್ರಿ 74 ಡಿವೈಡೆಡ್ ಬೈ 2 ಮಾಡ್ರಿ ಏನು ಉತ್ತರ ಬರುತ್ತೆ ದೋಸ್ತ. ಇವಾಗ ನೀವು ಪ್ರತಿ ಒಬ್ರು ಎಲ್ಲ ಕಮೆಂಟ್ ಕೊಡ್ತೀರಿ ಸರ್ ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್, ಆಪ್ಷನ್ ನಂಬರ್ ಡಿ ಇಸ್ ರಾಂಗ್ ಆನ್ಸರ್ ಅಂತ. ಅರ್ಥ ಆಗದಿತ್ಲಾ? ಗುಡ್ ವೆರಿ ಗುಡ್. ಗುಡ್ ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ. ಇದು ಕೂಡ ಒಂದು 7ರಿಂದ ಸರ್ 85 ಹೆಂಗ್ ಬಂತು ಅನ್ನೋದು ನಮಗೆ ಕೇಳ್ತಾ ಇದಾರ. 7ರಿಂದ ಆ ಕ್ವಶನ್ ನೀವು ಮಾಡಿಲ್ಲ ಅಂತ ಇದು ಮಾಡಕ್ ಹೋಗ್ಬೇಡ್ರಿ, ಮಾಡಿಬಿಡ್ಲಿ. ಸರ್ ಎಷ್ಟರ್ಲೆ ಹೋಗುತ್ತಾ 2 ಎಷ್ಟರ್ಲೆ ಸರ್ 7ನ ನಾ ಕಳಿತೇನ್ರಿ 2 3ಲೆ ಸರ್ 2 3ಲೆ 6 ಐತ. ಇಲ್ಲಿ 1 ತಗೊಳ್ರಿ 6ಕ್ಕೂ ಸರ್ 7ನ ಕಳೆದ ಸರ್ 1 ಉಳಿತ. 2 7ರಲ್ಲಿ 2 7ಲೆ ಸರ್ 14 ಹೋಗುತ್ತಾ. ಇದೇ 37ನ ನಾವಿಲ್ಲಿ ಉತ್ತರ ತಗೊಂಡ್ವಿ. ಓಕೆ ಇಷ್ಟ ಸಿಂಪಲ್ ಐತಿ. ಹಂಗ ನೆಕ್ಸ್ಟ್ ಕ್ವಶನ್. ಓಕೆ ನಾವೇನ್ ಮಾಡೋಣ್ರಿ ಇವಾಗ 7ನ್ನ 85 ತಗೊಂಬಂದ ಹಂಗ 8ಕ್ಕೆ ಎಷ್ಟು ಬರಬಹುದು ಸ್ವಲ್ಪ ವಿಚಾರ ಮಾಡ್ರಿ. 7 ಅನ್ನೋದು 85 ಸಿಕ್ತ 8ಕ್ಕೆ ಏನು ಬರ್ಬೋದು ಸರ್ 86 ಬರ್ಬೋದೇನ್ರಿ ಸರ್ 114 ಬರ್ಬೋದೇನ ವಿಚಾರ ಮಾಡ್ರಿ. ಭಾರಿ ಸಿಂಪಲ್ ಪ್ರಶ್ನೆ ಇದೆ ಇದು ಕೂಡ. ಸರ್ ನಾ ಏನು ವಿಚಾರ ಮಾಡ್ತಾ ಇದ್ದೀನಿ ಒಂದು ಲಾಜಿಕ್ ಅನ್ನೋದ ಕಂಡುಹಿಡಿತಾ ಇದ್ದೀನಿ. 7 ಅನ್ನೋ ಸಿಕ್ತು ನನ್ನ ಪ್ರಕಾರ ಸರ್ 7ರ ಒಂದು ವರ್ಗಮೂಲ 7ರ ವರ್ಗಮೂಲ ಸರ್ 49. 7 ಹಿಂದೆ ಐತಿ 7ರ ಹಿಂದೆ ಎಷ್ಟು ಸಿಗತೈತ್ರಿ ಸರ್ ನಮಗಿಲ್ಲಿ 6 ಐತಿ. 7ರ ಹಿಂದೆ 6 ಇದೆ. 6ರ ಒಂದು ವರ್ಗಮೂಲ ಸರ್ ನಮಗಿಲ್ಲಿ 36. 36 ನಾನು ಪ್ಲಸ್ ಮಾಡ್ತಾ ಇದ್ದೀನಿ ನೋಡ್ರಿ. 9 6 ಮತ್ತು 4 ಮತ್ತು 3ನ ಕೂಡಿಸಿದ ನಂತರ ನನಗೆ ಏನು ಸಿಗುತ್ತೆ ಸರ್ ಇಲ್ಲಿ 85 ಸಿಕ್ತು. 85 ಸಿಕ್ತ. ಹಾಗಾದ್ರೆ 8ರ ಒಂದು ವರ್ಗಮೂಲ ತಗೊಳ್ರಿ. ವರ್ಗಮೂಲ ಸರ್ 64 ಸಿಕ್ತು. 8ರ ಹಿಂದೆ ಐತ್ರಿ 7. 7ರ ವರ್ಗಮೂಲ ಸರ್ 49. ಇದು ಕೂಡ ಕೂಡಿಸ್ರಿ. ಇಲ್ಲಿ ಕೂಡಿಸಿದ್ರಿ 4 9ನ ಕೂಡಿಸ್ರಿ 6 ಮತ್ತು 4ನ ಕೂಡಿಸ್ರಿ. ಕೂಡಿಸಿದ ನಂತರ ಏನು ಉತ್ತರ ಬರುತ್ತೆ ದೋಸ್ತ 113 ಅನ್ನೋದು ಬರುತ್ತಾ. ಆಪ್ಷನ್ ನಂಬರ್ ಸಿ ಸರ್ ರೈಟ್ ಆನ್ಸರ್. ವೆರಿ ಗುಡ್. ಏನು ವಿಚಾರ ಏನು ಮಾಡ್ತಾ ಇದ್ದಾನ ಅದರದೇ ಆದ ಒಂದು ಹಿಂದಿಂದ ಇಲ್ಲಿ 8ರದ್ದೇನಿದೆ 7ರದ್ದೇನಿದೆ 7ರದ್ದು ಏನೈತಿಪ್ಪ 7ರ ಹಿಂದೆ
6 ಸಿಕ್ತು, 8ರ ಹಿಂದೆ 7 ಸಿಕ್ತು. ಹಾಗಾಗಿ ನಮ್ಮ ಉತ್ತರ ಏನ್ ಬಂತ್ರಿ ಸರ್? 113 ಅನ್ನೋದು ತಗೊಂಬಂದ. ಇಲ್ಲಿ ಬಳಸ್ಕೊಂಡಿರೋದೇನು? ವರ್ಗಮೂಲ ಅನ್ನೋದು ಬಳಸ್ಕೊಂಡಿದಾರ, ನೆನಪಿರ್ಲಿ. ವರ್ಗಮೂಲಗಳು ಅನ್ನೋದು ಇಲ್ಲಿ ನಾವು ತಗೊಂಡು ಪ್ಲಸ್ ಮತ್ತು ಕುಡ್ಸಿದಾನ, ವರ್ಗಮೂಲ ತಗೊಂಡು ಮತ್ತು ಕುಡ್ಸಿದಾನ, ಇದು ನೆನಪಿರ್ಬೇಕು. ಓಕೆ, ಗುಡ್. ನೆಕ್ಸ್ಟ್ ಕ್ವಶನ್. ಕೆಳಗೆ ನೀಡಿರುವ ಪ್ರಶ್ನೆಯಲ್ಲಿ ಬಿಟ್ಟ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಒಂದು ಪ್ರಶ್ನೆ ನೀಡಿದ್ರು. ಏನಿದೆ ಸರ್ ಇಲ್ಲಿ? 8, 15, 29, 57, 113 ಅನ್ನೋದು ಕೊಟ್ಟಿದ್ದಾನ. ನಾವೇನ್ ವಿಚಾರ ಮಾಡೋದು ಸರ್ ಇವಾಗ? ಸರ್ 7 ಬರುತ್ತೋ, 117 ಬರುತ್ತೋ, 140 ಬರುತ್ತೋ, 225 ಬರುತ್ತಂತ ಕೇಳ್ತಾ ಇದಾರ. ಟ್ರೈ ಮಾಡ್ರಿ. ಅದು ಸರಿಯಾಗಿರ್ಲಿ ತಪ್ಪಾಗಿರ್ಲಿ ಆಮೇಲೆ ವಿಚಾರ ಆಮೇಲೆ ಮಾಡೋಣ. ಅದ್ರ ಬಗ್ಗೆ ವಿಚಾರ ಏನ್ ಸರ್ ಆಮೇಲೆ ಮಾಡುವ. ಇದ್ರ ಬಗ್ಗೆ ಸ್ವಲ್ಪ ತನಿಖೆ ತಗೋರಿ. ಲಾಜಿಕ್ ಅನ್ನೋದು ನಾವು ತಗೋಬೇಕಾಗತ್ತ. ವೆರಿ ಗುಡ್, ಶಬಾಷ್. ಸರ್ 225 ಸರ್, ಪಕ್ಕಾ. ಗುಡ್, ವೆರಿ ಗುಡ್, ಪಕ್ಕಾ ರೀ ಸರ್. ಡಿ ಸಿ ಅನ್ನೋದನ್ನ ಬರ್ತಾ ಇದಾವ. ಗುಡ್, ನೋಡೋಣ್ರಿ ಅದು ಪಕ್ಕಾ ಆಯ್ತು ಚೆಕ್ಕ ಆಯ್ತು ಅನ್ನೋ. ಇಲ್ಲಿ 8 2 ಎಷ್ಟಾಗ್ಬೋದು ಸರ್? 16 ಆಗತ್ತೆ. ಅದಕ್ಕೆ ನಾವು 1 ಮೈನಸ್ ಮಾಡಿದ್ರೆ ಸರ್ 15 ಸಿಕ್ತು. 15 2 ಸರ್ 30, 30ಕ್ಕೆ ಸರ್ 1 ಮೈನಸ್ ಸರ್ 29 ಸಿಗುತ್ತೆ. ನೋಡ್ರಿ, ಬಾಯಿ ಲೆಕ್ಕನ ಸಿಗ್ತಿಲ್ಲ. ವಿಚಾರ ಮಾಡೋದು ಭಾಳ ಇಲ್ಲ, ಬಾಯಿ ಲೆಕ್ಕನ ಸಿಗತ್ತೈತ್ರಿ ನನಗೆ. 8 ಎಷ್ಟು ಮಾಡ್ತೀನಿ ರೀ? 8 2 ಸರ್, 8 2 ಎಷ್ಟಾಗುತ್ತೆ ಸರ್? 16ಕ್ಕೆ ಮೈನಸ್ 1 ಮಾಡಿದ್ರೆ ಉತ್ತರ ಸರ್ ನಮ್ದು 15 ಸಿಕ್ತ. 15 ಐತ್ರಿ. ಹಂಗ 15 ನಾ 2 ಸಾರಿ ಗುಣಿಸಿದ್ರ 15 2 ಸರ್ 30, 30ಕ್ಕೆ ಸರ್ ನಾವು 1 ಮೈನಸ್ ಮಾಡಿದ್ರೆ 29 ಬಂತ. ಓಕೆ, 29 ಅನ್ನೋದು ಕೂಡ ಐತ್ರಿ ಸರ್. ಪ್ರತಿಯೊಂದ್ರು ಕೂಡ -1 ಮಾಡ್ತಾ ಇದ್ದೀನಿ, -1 ಬರ್ತಾ ಇದೆ. ಹಾಗ ಗುಣಿಲೆ 2 29 ನಾ ಏನ್ ಮಾಡ್ಸ 2ರಿಂದ ಗುಣಿಲೆ ಮಾಡಿದ್ರ 58 ಅನ್ನೋ ಸಿಗುತ್ತೆ ದೋಸ್ತ. ಎಸ್, 58 ಸಿಕ್ತು. -1 ಮಾಡಿದ್ರ 57 ಸಿಗ್ಬೇಕಾ? 57 ಅನ್ನೋದು ಐತಿ. ಅದೇ ಲೆಕ್ಕಕ್ಕೆ ಈ ಲೆಕ್ಕ ಸೇಮ್ ಆಯ್ತಾ? 57 ಗುಣಿಲೆ 2ರಿಂದ ನಾನು ವಿಚಾರ ಮಾಡಿದ್ರ ಸರ್ 114 ಸಿಗತ್ತ. -1 ಮಾಡಿದ್ರ 113 ಅನ್ನೋದು ಬರಬೇಕು. 113 ಅನ್ನೋದು ಐತಿ. ಈಗ ನನಗೆ ವಿಚಾರ ಮಾಡಿ ಹೇಳ್ರಿ, ಏನು ಉತ್ತರ ಬರ್ಬೋದು ಸರ್? 113 ನೀವೇನ್ ಮಾಡ್ಬೇಕು ಇವಾಗ ಸರ್? 113 ಇಂಟು 2 ಮಾಡಿದ್ರೆ ಎಷ್ಟು ಉತ್ತರ ಬರುತ್ತ? -1 ಮಾಡ್ರಿ. ಉತ್ತರ ಏನು ಕೊಡಕ್ಕೆ ಇಷ್ಟಪಡಕತ್ತೀರಿ ಹೇಳ್ರಿ? ಏನು ಉತ್ತರ ಕೊಡಕ್ಕೆ ಇಷ್ಟಪಡತ್ತೀರಿ? 13 2 ಎಷ್ಟಾಗತ್ತೆ ದೋಸ್ತ? 200 ಹೇಳ್ರಿ. 226 ಆಗತ್ರಿ ಸರ್. 226 -1 ಮಾಡ್ರಿ 225. ಆಪ್ಷನ್ ನಂಬರ್ ಡಿ ಇಸ್ ಪಕ್ಕಾ. ಏನ್ ಸರ್? ಆಪ್ಷನ್ ನಂಬರ್ ಡಿ ಇಸ್ ಪಕ್ಕಾ ಅಂದವರು 100% ಶೋರ್, ಪಕ್ಕಾ. ಗುಡ್, ವೆರಿ ಗುಡ್. ಅರ್ಥ ಆಯ್ತು ನಾ ಹೇಳೋದ? ವಿಚಾರ ಬಹಳ ಇಲ್ಲ, ಭಾರಿ ಸಿಂಪಲ್ ಮೆಥಡ್ ಕಂಡು ಹಿಡಿಯಾಕಂತ ಭಾಳ ಈಜಿ ಐತಿ ನೋಡ್ರಿ. 8 2 16 ಸರ್. 8 2 16, 16ಕ್ಕೆ 1 ಮೈನಸ್ ಮಾಡಿದ್ರೆ 15 ಸಿಗ್ತಾರೆ. 15ನ್ನ 2 ಸಾರಿ ಗುಣಿಸಿದ್ರೆ 30, 30ಕ್ಕೂ ಸರ್ 1 ಮೈನಸ್ ಮಾಡಿದ್ರೆ 29. ಈ ಮೆಥಡ್ ಸಣ್ಣ ಮೆಥಡ್ ಅಂತ ಗೊತ್ತಾಯ್ತು ಸರ್. ಇದು ಸೇಮ್ ಬರ್ತಾ ಇದೆ ಅಂದ್ರೆ ಹಿಂಗ ನಾ ಕಂಟಿನ್ಯೂಸ್ ಮಾಡ್ಕೊಂತ ಹೋದ್ರಿಂದ ಸಕ್ಸಸ್ ಕಾಂತಿ ಅನ್ನೋದು ಗೊತ್ತಾಯ್ತ್ರಿ ನಮಗ. ಓಕೆ, ಇದು ರೀಸನಿಂಗ್ ಕ್ಲಾಸ್ ಐತಿ ದೋಸ್ತ, ರೀಸನಿಂಗ್ ಕ್ಲಾಸ್ ಐತೆ ಮತ್ತೆ. ಓಕೆ, ವೆರಿ ಗುಡ್, ಶಬಾಷ್. ನೆಕ್ಸ್ಟ್ ಕ್ವಶನ್ ಹೋಗುವ. ಬ್ಲಡ್ ರಿಲೇಷನ್, ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನ. ಬ್ಲಡ್ ರಿಲೇಷನ್ ಅಂತಾರೆ ಇದೊಂದು. ಈ ಪ್ರಶ್ನೆಗೆ ಏನಿದೆ ಸರ್ ಇಲ್ಲಿ? ಎ ಪ್ಲಸ್ ಬಿ ನ ಅರ್ಥ ಬಂದ್ಬಿಟ್ಟು, ಓಕೆ, ಎ ಮತ್ತು ಬಿ ನ ಅರ್ಥ ಬಂದ್ಬಿಟ್ಟು ಎ ಬಿ ನ ತಂಗಿ ಇದ್ದಾಳೆ. ಎ ಮೈನಸ್ ಬಿ ನ ಅರ್ಥ ಬಂದ್ಬಿಟ್ಟು ಎ ಬಿ ನ ಗಂಡ ಇದ್ದಾನೆ. ಇಲ್ಲಿ ಈ ಚಿಹ್ನೆಗಳನ್ನ ನೀವು ಬಹಳ ಅಂದ್ರೆ ಬಹಳ ವಿಚಾರ ಮಾಡ್ಕೊಂಡು ನೋಡ್ಬೇಕು. ಮೈನಸ್, ಪ್ಲಸ್, ಗುಣಿಲೆ, ಇಲ್ಲಿ ಭಾಗಿಸು, ಈ ಚಿಹ್ನೆಗಳನ್ನ ನೋಡ್ಕೊಂಡು ಈ ಚಿಹ್ನೆಗಳ ಅರ್ಥಪೂರ್ಣವಾಗಿ ನೀವು ಒಂದು ಡೈಗ್ರಾಮ್ ತೆಗೆದ ಆಮೇಲೆ ಇಲ್ಲಿ ಏನು ಉತ್ತರ ಬರುತ್ತಾ? ಮಗಳು, ಅಪ್ಪ, ಮಗ, ಅಮ್ಮ ಬರ್ತಾನ ಅಂತ ಹೇಳ್ತಾ ಇದಾರ. ಭಾರಿ ಈಜಿ ಪ್ರಶ್ನೆ ಐತಿ. ಈ ಕ್ಲಾಸ್ RRBD ಗ್ರೂಪಿಗೆ ಇರ್ಬೋದು, ಅಗ್ನಿವೀರ್ ಹುದ್ದೆಗಳಿಗಿರ್ಬೋದು, ಪ್ಲಸ್ ನೀವು SSC JD ಏನು ಪ್ರಿಫೇರ್ ಆಗ್ತಾ ಇದಿರಲ್ಲ ಅವ್ರಿಗೂ ಕೂಡ ಯೂಸ್ ಆಗುವಂತನ ಒಂದು ಕ್ಲಾಸ್ ಐತಿ. ಓಕೆ ದೋಸ್ತ, ವಿಚಾರ ಮಾಡಕ್ ಹೋಗ್ಬೇಡ, ಭಾರಿ ಈಜಿ ಪ್ರಶ್ನೆ. ಟ್ರೈ ಮಾಡ್ರಿ. ಅದು ತಪ್ಪಾಗಿರ್ಲಿ ಸರಿಯಾಗಿರ್ಲಿ ಆಮೇಲೆ ವಿಚಾರ ಆಮೇಲೆ ಮಾಡೋಣ, ಅದ್ರ ಬಗ್ಗೆ ವಿಚಾರಗಳು ಆಮೇಲೆ. ಟ್ರೈ ಮಾಡ್ರಿ. ಯಾರೆಲ್ಲ SSC ಸ್ಟೆನೋ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ಒಳಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ 12th ಮೇಲೆ, ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೊಳ್ರಿ. ಇದೇ ಮಂತ್ ಲಾಸ್ಟ್ 26, ನಾಳೆ ಮತ್ತು ನಾಡ್ತನ ಟೈಮಿಂಗ್ ಐತಿ. ಅದರ 2 ದಿನ ಟೈಮಿಂಗ್ ಐತಿ. ಅಪ್ಲಿಕೇಶನ್ ಹಾಕೊಳ್ರಪ್ಪ, ಬಿಡಾಕೋಬೇಡ್ರಿ. ಅದು ವೇಕೆನ್ಸಿ ಆದ 200 ಇರಲಿ 100 ಇರಲಿ ವಿಚಾರ ಮಾಡ್ದಂಗಿಲ್ಲ. ನಿಮ್ಮ ಹಣೆ ಬರ ಸರಿ ಇತ್ತಪ್ಪ ಅಂದ್ರೆ
ಕುಂದಿರ್ತೈತಿ. ಅಪ್ಲಿಕೇಶನ್ ಎಲ್ಲರೂ ಹಾಕೋರಿ ಅದ. ಓಕೆ, ಗುಡ್. ಇದು ಹೆಂಗಿದೆಯಪ್ಪ ಪ್ರಶ್ನೆ ನಾ ಸ್ವಲ್ಪ ಬಿಡಿಸಿ ಹೇಳ್ತೀನಿ ನಿಮಗೆ. ಆರ್ ಪ್ಲಸ್ ಟಿ, ಆರ್ ಈ ಪ್ಲಸ್ಗೆ ಅರ್ಥ ಏನು ಕೊಡ್ತಾ ಇದೆ ಸರ್? ಎ ಬಿ ನ ತಂಗಿ ಇದ್ದಾಳೆ, ಆರ್ ಟಿ ನ ತಂಗಿ ಇದ್ದಾಳ. ಈ ಆರ್ ಅನ್ನೋಳು ನೋಡ್ರಿ, ಆರ್ ಅನ್ನೋರು ಟಿ ಅವರ ಸಿಸ್ಟರ್, ಆರ್ ಅನ್ನೋರು ಟಿ ಅವರ ಸಿಸ್ಟರ್ ಇದಾರ. ಈ ಚಿಹ್ನ ತಗೊಂಡ್ವಿ. ಬ್ರದರ್ ಅಂಡ್ ಸಿಸ್ಟರ್ ಇರ್ಬೋದು, ಸಿಸ್ಟರ್ ಅಂಡ್ ಬ್ರದರ್ ಇರ್ಬೋದು, ಗೊತ್ತಿಲ್ಲ. ಮೈನಸ್ ಅನ್ನೋದು ಹೆಣ್ಣು, ಪ್ಲಸ್ ಅನ್ನೋದು ಗಂಡ ಇದ್ದಾನ. ಭಾಗಿಸು ಅರ್ಥ ಬಂತು ಸರ್. ಭಾಗಿಸು ಅಂದ್ರೆ ಎ ಬಿ ನ ಮಗಳು ಇದ್ದಾಳೆ. ಟಿ ಅನ್ನೋರು ಯಾರ ಮಗಳಿದ್ದಾರೆ ಸರ್? ಇವಾಗ ಪಿ ಅವರ ಮಗಳಿದ್ದಾಳೆ. ಈ ಟಿ ಅನ್ನೋರು ಪಿ ಅವರ ಮಗಳಿದ್ದಾಳೆ. ಪಾಯಿಂಟ್ ನೋಡ್ರಿ. ಇವರಿಗೆ ಮಗಳಿದ್ದಾಳೆ ಅಂದ್ರೆ ಇದು ಕೂಡ ಮೈನಸ್ ಬಂತು. ಪಿ ಅವರ ಮಗಳು ಟಿ ಇದ್ದಾಳ, ಇವ್ರಿಗೆ ಇವ್ರ ಮಗಳ ಅದಪ್ಪ ಅಂದ್ರೆ ಈಗಿಗೂ ಕೂಡ ಪಿಗೂ ಕೂಡ ಇವ್ರ ಮಗಳನ. ಯಾಕಪ್ಪ ಅಂದ್ರ ಇಲ್ಲಿ ಪಾಯಿಂಟ್ ನಾವು ವಿಚಾರ ಮಾಡ್ಬೇಕಾಗೈತೆ. ಇವರಿಬ್ರು ಅಕ್ಕ ತಂಗಿ ಆಗಿದ್ರೆ ಇವ್ರಿಬ್ರಿಗೂ ಕೂಡ ಈ ತಾಯಿ ಇರ್ಬೋದು, ತಂದೆ ಇರ್ಬೋದು, ನಮಗ್ ಗೊತ್ತಿಲ್ಲ. ಹಿಂಗ್ ವಿಚಾರ ಮುಂದೆ ನೋಡೋಣ. ಮೈನಸ್ ಅಂದ್ರೆ ಏನಿದೆ ಸರ್? ಇಲ್ಲಿ ಮೈನಸ್ ಇದೆ ನೋಡಿ. ಎ ಬಿ ನ ಗಂಡ ಇದ್ದಾನೆ, ಪಿ ಅನ್ನೋರು ಎಂ ಅವರ ಗಂಡ ಇದ್ದಾನ. ಅಂದ್ರೆ ನಾವ್ ಏನ್ ಮಾಡೋದು ಸರ್? ಪಿ ಅನ್ನೋದು ಈ ಎಂ ಅವರ ಹಸ್ಬೆಂಡ್ ಅಂದ್ರೆ ಪ್ಲಸ್ ಬಂತು, ಇದು ಮೈನಸ್ ಬಂತು. ಆರ್ ಮತ್ತು ಟಿ ಏನನ್ನ ನಮಗ ಹೊಂದಾಣಿಕೆ ತೋರಿಸ್ತಾ ಇದೆ ನೋಡಪ್ಪ ಇಲ್ಲಿ. ಆರ್ ಮತ್ತು ಟಿ ಪಿ ಅವರ ಮಕ್ಕಳು. ಪಿ ಅವರ ಮಕ್ಕಳು ಯಾರಪ್ಪ? ಆರ್ ಮತ್ತು ಟಿ. ಇಲ್ಲಿ ಇಬ್ರು ಹೆಣ್ಮಕ್ಳೇ ಇದಾರ. ಅವ್ರಿಬ್ರಿಗೂ ಅಪ್ಪ ಮಮ್ಮಿ ಕೂಡ ಇದಾರ, ಪಪ್ಪಾನು ಇದಾರ, ಮಮ್ಮಿನೂ ಇದಾರೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಆದರೆ ಪಿ ಆರ್ಗೆ ಯಾವ ರೀತಿ ಸಂಬಂಧವಿದ್ದಾರೆ ಅನ್ನೋದು ಕೇಳ್ತಾ ಇದಾರ. ಪಿ ಅನ್ನೋರು ಆರ್ಗೆ ಯಾವ ರೀತಿಯ ಸಂಬಂಧವಿದೆ? ಏನ್ ಸಂಬಂಧ ಐತಿ ಅಲ್ಲಿ ಹೇಳ್ರಿ ನೋಡೋಣ. ಈ ಪಿ ಆರ್ಗೆ ಯಾವ ರೀತಿ ಸಂಬಂಧ ಐತಿ ಅಂತ ಕೇಳ್ತಾ ಇದಾರ. ಪಾಯಿಂಟ್ ಭಾರಿ ಪ್ರಶ್ನೆ ಐತಿ. ಈ ಪಿ ಆರ್ಗೆ ಯಾವ ರೀತಿ ಸಂಬಂಧ ಐತೆ? ಈ ಪಿ ಅನ್ನೋರು ಯಾರಿಗೆ ಏನ್ ಸಂಬಂಧ ಕೊಡ್ತಾ ಇದ್ದಾರೆ? ಇವ್ರು ಏನಿಗೆ ಏನ್ ಸಂಬಂಧ ಕೊಡ್ತಾ ಇದಾರಪ್ಪ? ಅಪ್ಪ. ಏನಿದೆ ಸರ್ ಇಲ್ಲಿ? ಆಪ್ಷನ್ ನಂಬರ್ ಬಿ ಸರ್, ಅಪ್ಪ ಅಂತ ಬರುತ್ತ. ಈ ಪಿ ಆರ್ಗೆ ಯಾವ ರೀತಿ ಸಂಬಂಧವಿದ್ದಾರೆ ಅನ್ನೋದೊಂದು ಪ್ರಶ್ನೆ ಕೇಳ್ತಾ ಇದ್ರ. ಇದು ಭಾರಿ ಅಂದ್ರೆ ಭಾರಿ ನೀವು ಓದ್ಕೋಬೇಕು. ಇಲ್ಲೇ ಎಲ್ಲಾ ರೀತಿ ಎಲ್ಲಾ ಡಯಾಗ್ರಾಮ್ ತೆಗಿತೀರಿ, ಆದ್ರೆ ಇಲ್ಲಿಗೆ ಮಿಸ್ಟೇಕ್ ಮಾಡ್ಕೋತೀರಿ. ಇದು ವೆರಿ 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 ಇಂಪಾರ್ಟೆಂಟ್ ನೋಡಿ ನಿಮಗ. ಓಕೆ, ಇದೆಲ್ಲಾ ಡಯಾಗ್ರಾಮ್ ತೆಗಿತೀರಿ, ಆದ್ರೆ ಇಲ್ಲಿ ಮಿಸ್ಟೇಕ್ ಮಾಡ್ತೀರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಅಪ್ಪ, ಆಪ್ಷನ್ ನಂಬರ್ ಬಿ ನ ಬರುತ್ತಾ. ಯಾವುದೇ ಕಾರಣಕ್ಕೂ ಎ ಬರಂಗಿಲ್ಲ. ಈ ಪಿ ಅನ್ನೋರು ಆರ್ಗೆ ಯಾವ ರೀತಿ ಸಂಬಂಧವಿದ್ದಾರೆ ಎಂದು ಪ್ರಶ್ನೆ ಕೇಳ್ತಾ ಇದಾರ. ಈ ಪಿ ಅನ್ನೋರು ಆರ್ಗೆ ಯಾವ ರೀತಿ ಸಂಬಂಧ ಇದೆ ಅಂತ ಕೇಳ್ತಾ ಇದಾರ. ಪಾಯಿಂಟ್ ನೋಡ್ರಿ, ಕ್ವಶನ್ ಓದ್ಕೊಳ್ರಿ. ಆಪ್ಷನ್ ನಂಬರ್ ಎ ಹಾಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಕ್ವಶನ್ ಅರ್ಥ ಮಾಡ್ಕೊಂಡು ಹಾಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಐತಿ. ಮತ್ತ ಅರ್ಥ ಆಯ್ತಾ? ಅವಸರ ಮಾಡಕ್ ಹೋಗ್ಬಾರ್ದ. ಅವಸರವೇ ಅಪಾಯಕರಣ. ಎಲ್ಲ ಈ ರೀತಿ ಡಯಾಗ್ರಾಮ್ ತೆಗೆದಿರೋ ನನಗೆ ಗೊತ್ತೈತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಅಲ್ಲಿ ಮಿಸ್ಟೇಕ್ ಮಾಡಿದ್ರಿ. ಓಕೆಪ್ಪ, ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲ ರೆಡಿ ಮಾಡಿಬಿಟ್ಟು ಬಾಯಾಗ ಹಾಕೊಳ್ಳೋ ತುತ್ತು ಕಿವ್ಯಾಗ ಹಾಕೊಳಕ್ ಬರ್ತೈತಿ. ಅಡಿಗೆ ಮಾಡಿದಿರಿ, ಎಲ್ಲ ಸೀದಾ ಕುಂತೀರಿ. ಈಗ ಏನ್ ಸರ್ ಕಲ್ಸಿದಿರಿ ಕೈ ಹಾಕಿ, ಇವಾಗ ಏನೋ ಬಾಯಿಗೆ ಹೋಗೋ ತುತ್ತೇನು ಕಿವ್ಯಾಗ ಹಾಕೊಳಕ್ ಬರ್ತೈತಿ? ಇಲ್ಲ, ಬಾಯಿಗೆ ಹಾಕೋಬೇಕು. ಅಂದ್ರೆ ಇಲ್ಲಿ ನಾವು ಈ ಪ್ರಶ್ನೆನ ಪೂರ್ತಿಯಾಗಿ ಓದ್ಕೊ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಹೋಗುವ. ಗುಡ್. ಈ ಕೆಳಗಿನ ಸಾದೃಶ್ಯವನ್ನ ಪೂರ್ಣಗೊಳಿಸಿ ಅಂತ ಹೇಳಿದ್ರು. ಇಲ್ಲಿ ಒಂದು ಲಾಜಿಕ್ ಇದೆ, ಮಸ್ತ್ ಐತ್ರಿ. ಇದು ಕೂಡ ಒಂದು ಲಾಜಿಕ್ ಐತಿ ನೋಡ್ರಿ. 61, 52, 63, 94 ಸರ್ ಏರಿಕೆ ಇಳಿಕೆ ಒಳಗೆ ಹೋಗ್ತಾ ಇದ್ದಾನ. ಪಾಯಿಂಟ್ ಅನ್ ನಿಜ ಹೇಳ್ಬೇಕಂದ್ರೆ ಇಷ್ಟು ಸಖತ್ ಐತಿದ. ನನಗಂತೂ ಟ್ವಿಸ್ಟ್ ಇದೆ ನೋಡೋದು, ಎಷ್ಟು ಬ್ರಿಲಿಯಂಟ್ ಅದಿರ ಅನ್ನೋದು ಗೊತ್ತಾಗತ್ತ. ಒನ್ಸ್ ಮೋರ್ ಸರ, ನೆಕ್ಸ್ಟ್ ಸರ ನೋಡ್ರಿ. ಒಬ್ಬ ರಾಜ ನೆಕ್ಸ್ಟ್ ಅಂದ್ರೆ ಇನ್ನೊಂದು ಒನ್ಸ್ ಮೋರ್ ಅಂತ ಇನ್ನೊಬ್ರು ಹಾಕ್ತಾರ. ಓಕೆ ಓಕೆ, ಇನ್ನೊಂದ್ಸತ ಹೇಳ್ತೇನೆ ಕೇಳ್ರಿ. ನನ್ನ ಹತ್ರ ಬರ್ರಿ, ನನ್ನ ಕಡೆ ಕೇಳ್ರಿ ಸ್ವಲ್ಪ. ಇಲ್ಲಿ ಆರ್ ಪ್ಲಸ್ ಟಿ ಅಂದ್ರೆ ಏನು? ಸಿಸ್ಟರ್ ಬಂತು ಇಲ್ಲಿ ಸರ್. ಈ ಪ್ಲಸ್ ಚಿಹ್ನೆಯನ್ನ ನಾವು ಬಳಸ್ಕೊಂಡು ಈ ಪ್ಲಸ್ ಏನ ಅರ್ಥ ಇದೆ ಪೈಲಿ ಪ್ಲಸ್ ನ ಅರ್ಥ ಬಂದ್ಬಿಟ್ಟು ಎ ಬಿ ನ ತಂಗಿ ಇದ್ದಾಳೆ, ಆರ್ ಟಿ ನ ತಂಗಿ ಇದ್ದಾಳೆ, ಆರ್ ಅನ್ನೋರು ಟಿ ಅವರ ತಂಗಿ ಇದ್ದಾಳ. ಓಕೆ, ಭಾಗಿಸು. ಇಲ್ಲಿ ಭಾಗಿಸುವೊಳಗೆ ಎ ಬಿ ನ ಮಗಳಿದ್ದಾರೆ, ಟಿ ಅನ್ನೋರು ಪಿ ಅವರ ಮಗಳಿದ್ದಾಳೆ. ಈ ಚಿಹ್ನೆನ ಬಳಸ್ಕೋತೀವಿ. ಪಿಗೆ ಟಿ ಅನ್ನೋರು ಮಗಳಿದಾರ ಅಂದ್ರೆ ಪಿಗೂ ಆರ್ಗೂ ಏನ್ ಸರ್ ಸಂಬಂಧ ಸಿಕ್ತಪ್ಪ? ಇಲ್ಲಿ ಬಾಂಧವ್ಯ ಕೊಡಾಕತೈತ್ರಿ. ಮೈನಸ್, ಈ ಮೈನಸ್ ಒಳಗೆ ಏನಿದೆ ಸರ್? ಎ ಬಿ ನ ಗಂಡ ಇದ್ದಾನೆ, ಪಿ ಅನ್ನೋರು ಎಂ ಅವರ ಹಸ್ಬೆಂಡ್ ಇದಾರ, ಪಿ ಅನ್ನೋರು ಎಂ ಅವರ ಹಸ್ಬೆಂಡ್ ಇದಾರ. ಕ್ವಶನ್ ಏನ್ ಕೇಳಿದಾರ? ಈ ಪಿ ಆರ್ಗೆ ಯಾವ ರೀತಿ ಸಂಬಂಧವಿದೆ ಅನ್ನೋದು ಕೇಳ್ತಾ ಇದಾರ. ಈ ಪಿ ಅನ್ನೋರು ಈ ಆರ್ಗೆ ಯಾವ ರೀತಿ ಸಂಬಂಧ ಐತಿ? ಈ ಪಿ ಅನ್ನೋರು ಆರ್ಗೆ ಯಾವ ರೀತಿ ಸಂಬಂಧ ಐತಿ ಅಂತ ಪ್ರಶ್ನೆ ಕೇಳ್ತಾ ಇದಾರ. ಅರ್ಥ ಮಾಡ್ಕೊಳ್ರಿ. ಓಕೆನಾ? ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಹೋಗುವ. ಈಗ ಅರ್ಥ ಆಯ್ತ್ರಿ ಎಲ್ರಿಗೂ?
ಆಲ್ರೆಡಿ ನಾನು ನಿಮಗೆ ಹೇಳಿಬಿಟ್ಟಿದ್ದೇನೆ ದೋಸ್ತ. ಏನು ಹೇಳಿದ್ದೇನೆ ಅಂದ್ರೆ ಸಿಂಪಲ್ ಆಗಿ ಒಂದು ಮೆಥಡ್ ಯೂಸ್ ಮಾಡ್ಕೊಳ್ರಿ, ಕಲಿಬೇಕ, ಬಾಯಾಟ್ ಹಾಕೋರಿ ಅಂತ ಹೇಳಿದೆ. ಏನು ಹೇಳಿದ್ದೇನೆ ನಾನು ನಿಮಗೆ ಬಾಯಾಟ್ ಹಾಕೊಳಕ? ಸಿಂಪಲ್. ಇಷ್ಟು ಸಿಂಪಲ್ ಐತೆ ಅಂದ್ರೆ ಈ ಕ್ವಶನ್ ಸಿಕ್ಕಾಪಟ್ಟೆ ಸಿಂಪಲ್ ಐತಿ. ಯಾವ ಕೂಡ ಹೇಳಿಲ್ಲ ನೀವು, ಯಾರು ಹೇಳಿಲ್ಲ. ಯಾರು ಹೇಳಿದಿರಿ? ಏನೂ ಇಲ್ಲ. ಆಪ್ಷನ್ ನಂಬರ್ ಎ ಬರತ್ರಿ ಸರ್, ಎ ಬರತ್ರಿ, ಎ ಬರತ್ರಿ ಸರ್, ಎ ಬರತ್ರಿ. ಯಾಕೆ ಎ ಬರತ್ತ ಅಂತ ಹೇಳಿದ್ರೆ ನನಗೂ ಗೊತ್ತೈತಿ. ಸರ್ ಮೊದಲು ಆರ್ ಬಂದೈತ್ರಿ ಸರ್, ಮತ್ತೆ ಒಂದು ಬಿಟ್ಟು ಆರ್ ಐತ್ರಿ, ಮತ್ ನೆಕ್ಸ್ಟ್ ಸರ್ ಇಲ್ಲಿ ಆರ್ ಹಾಕೋಣ. ನಿಮ್ ಅಭಿಪ್ರಾಯ ಹಿಂಗೈತಿ. ಆರು ಒಂದ್ ಬಿಟ್ರೆ ಸರ್ ಮತ್ತೆ ಆರ್ ಬಂದೈತ್ರಿ, ಮತ್ತೊಂದ್ ಸರ್ ಇಲ್ಲಿ ತಗೊಳ್ಳೋದು ಆರ್ ಐತ್ರಿ, ಅದು ಕೂಡ ಹಂಗ ಹಾಕೊಂಡ್ರಿ. ನನಗೆ ಗೊತ್ತಿರೋ ಪ್ರಕಾರ ನೀವೇನ್ ಸರ್ ಆರ್ ಅನ್ನೋದು ಇಲ್ಲಿ ಹಿಂಗ ಹಾಕೋತೀರ ಅನ್ನೋದು ನನಗೆ ಗೊತ್ತೈತಿ. ಅದ್ರ ಲಾಜಿಕ್ ಏನೈತಿ ನೋಡ್ರಿ, ಗುಣಿಲೆ ಚಿಹ್ನೆ ಒಳಗೆ ತಗೊಂಡ್ರೆ ಒಂದ್ ಅನ್ನೋದು ಇಲ್ಲಿ ಬರ್ಕೋರಿ, ಆರ್ ಅನ್ನೋದು ಇಲ್ಲಿ ಬರ್ಕೋರಿ. ಟೋಟಲ್ ಇಲ್ಲಿ ಸರ್ ಒಂದ್ ಬಂತು, ಇದನ್ನ ನಾವೇ 6. ಟೋಟಲ್ ನಾವೇನ್ ಮಾಡ್ತೀನಿ ಇಲ್ಲಿ 4ರ ವರ್ಗಮೂಲ ಬಂದ್ಬಿಟ್ಟು 16. ಇದೇ ನಾವು 16ನ ಬಳಸ್ಕೊಂಡ್ವಿ. ಇಲ್ಲೂ ಕೂಡ ಗುಣಿಲೆ ಚಿಹ್ನೆ ಮಾಡ್ರಿ. 2 ಅನ್ನೋದು ಇಲ್ಲಿ ತಗೋರಿ ಸರ್, 5 25 ಸಿಕ್ತಾ. ಇದು ಕೂಡ ಒಂದು 5ರ ವರ್ಗಮೂಲ ಸರ್. ಇದು ಕೂಡ ಗುಣಿಲೆ ಚಿಹ್ನೆ 3 ಮತ್ತು 6, ಇದು 36 ಐತ್ರಿ. 36 ಅನ್ನೋದು 6ರ ಒಂದು ವರ್ಗಮೂಲ ಬಂತು ಸರ್. ಇದು 49, 4 ಮತ್ತು 9 ಇಲ್ಲೇನು ಸರ್ 49 ಬಂತಿಲ್ಲ. 449 ಅನ್ನೋದು 7ರ ಒಂದು ವರ್ಗಮೂಲ. ನೆಕ್ಸ್ಟ್ ಏನ್ ಬರ್ತೈತ್ರಿ ಸರ್ ಪಾಯಿಂಟ್ ನೋಡ್ರಿ, 4 5 6 7. ಈಗ ಏನ್ ಮಾಡ್ತೇನೆ ಸರ್ ಇವಾಗ ನಾನು ಪಾಯಿಂಟ್ ಟು ಪಾಯಿಂಟ್ ಇಂಪಾರ್ಟೆಂಟ್ ನನಗ ದೋಸ್ತ. ಏನ್ ವಿಚಾರ ಮಾಡಂಗಿಲ್ಲ ನಾನು. 64 ಬರುತ್ತಾ? ಹೌದಿಲ್ಲ? ಏನ್ ಬರುತ್ತಾ? 64 ಬರುತ್ತ? ಎಷ್ಟು ಬರುತ್ತಾ? ಇಲ್ಲ ಸರ್ 64 ನೀವು ಅನ್ನಾಕತ್ತೀರಿ. ಇಲ್ಲ 64 ಬರೋದ್ರ ಬರ್ತೈತಿ ಅಂತ. 64 ಬರಂಗಿಲ್ಲ. ಇಲ್ಲಿ ನಾವ್ ಏನ್ ಮಾಡಬೇಕು, 64 ಹಾಕ್ಬೇಕು. ಗುಣಿಲೆ ಚಿಹ್ನೆ ಒಳಗೆ ಹೋಗ್ಬೇಕಲ್ಲ. ಈ 4 ಅನ್ನೋದು ಏನ್ ಮಾಡ್ತೇವೆ ಸರ್ ಇಲ್ಲಿ ಬರುತ್ತಾ. ಇದೇ 6 ಅನ್ನೋದು ಇಲ್ಲಿ ಬರುತ್ತಾ. 46 ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಉಲ್ಟಾ ಪಲ್ಟಾ ಮಾಡಿದಾನ, ಇರೋದನ್ನ ಉಲ್ಟಾ ಪಲ್ಟಾ ಮಾಡಿದಾನೆ. ಕೆಳಭಾಗದಲ್ಲಿ ಬರುವುದು ವರ್ಗಮೂಲಗಳು ಬರ್ತಾ ಇದಾವ. ಇಲ್ಲಿ ಕೆಳಗಡೆ ಗುಣಿಲೆ ತಗೊಂಡ್ರೆ ವರ್ಗಮೂಲಗಳು ಬರ್ತಾ ಇದಾವ. ಇಲ್ಲಿ ಮೇಲ್ಭಾಗದಲ್ಲಿ ಉಲ್ಟಾ ಪಲ್ಟಾ ಮಾಡಿದಾನ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ. 46 ಉಲ್ಟಾ ಪಲ್ಟಾ ಮಾಡಿದ್ರೆ 64, ಇಲ್ಲಿ 64 ಸಿಕ್ತು. ಆದ್ರೆ ಇದು ಕೂಡ ಒಂದು 8ರ ಒಂದು ವರ್ಗಮೂಲ ಐತಿ, ನೆನಪಿರ್ಲಿ. ಪಾಯಿಂಟ್ ನೆನಪಿರ್ಲಿ. 61 ಉಲ್ಟಾ ಮಾಡಿದ್ರೆ 16, 16 ಒಂದು 4ರ ವರ್ಗಮೂಲ. 52 ಅನ್ನೋದು 25 ಸಿಕ್ತಾ. 25 5ರ ವರ್ಗಮೂಲ, 6ರ ವರ್ಗಮೂಲ, 7ರದ, ಆಮೇಲೆ ನೆಕ್ಸ್ಟ್ 8. 4 5 6 7 8. ಸಿಂಪಲ್ ಐತಿ. ಎಲ್ಲ ಐತಿ ನಿಮ್ದು. ಎ ಅಂತ ಹಾಕಿದ್ರಿ ಬಿಡಿಲ್ಲ ನಂಗಿಲ್ಲ. ಯಾವ ಒಂದು ಕಾರಣಕ್ಕೆ ಹಾಕಿದ್ರಿ ಅನ್ನೋದು ಕೂಡ ಹೇಳಿದೆ ಸರ್. ಫಸ್ಟ್ ಒನ್ 6 ಐತಿ, ಒಂದು ಬಿಟ್ಟಾನ ಮತ್ತೆ 6 ಬಂತು, ಒಂದು ಬಿಡೋನು ಮತ್ತೆ 6 ಬರುತ್ತಾಗ 64 ಹಾಕಿದ್ರಿ. ನಿಮ್ಗ ಉಲ್ಟಾ ಪಲ್ಟಾ ಮಾಡಕ್ ಹಾಕಿರ್ತಾನವ. ಮತ್ತೇನಿಲ್ಲ, ಒಂದು ಮೆಥಡ್ ಇರುತ್ತೋ ಆ ಮೆಥಡ್ ಪ್ರಕಾರ ನೀವು ಹೋಗ್ಬೇಕ. ಓಕೆ, ಒಪ್ಕೋತೀರಿ? ನಿಮ್ಮ ತಪ್ಪನ್ನ ನೀವು ಒಪ್ಕೋತೀರಿ? ನೀವ್ ಏನ್ ಅವಸರ ಮಾಡಿದ್ರ ಅನ್ನೋದು ನನಗೆ ಗೊತ್ತೈತಿ. ಅವಸರವೇ ಅಪಾಯಕ್ಕೆ ಕಾರಣ ಅಂತಾರಲ್ಲ, ಖರೇನೇ ಐತದ, ಸುಳ್ಳಲ್ಲ. ಒಂದು ಕುರಿ ಬ್ಯಾ ಅಂದೈತಂದ್ರೆ 100 ಕುರಿ ಬ್ಯಾ ಅಂದ್ರಿ ನೀವೀಗ, ಅದು ಕೂಡ ಒಪ್ತೀರಿ ನೀವು, ಹೌದಿಲ್ಲ? ಓಕೆ, ನೆಕ್ಸ್ಟ್ ಹೋಗುವ. ಇಲ್ಲೊಂದು ಲಾಜಿಕ್ ಇದೆ ನೋಡ್ರಿ. ಇಂದು ಪುಸ್ತಕಗಳ ಕೈ ಹಿಡಿನಿ ದೋಸ್ತ. ಇವತ್ತು ನೀ ಪುಸ್ತಕದ ಕೈ ಹಿಡಿದೆ ಅಂದ್ರೆ ನಾಳೆಗಾಗಿ ಬೇರೊಬ್ಬರ ಕಾಲಿಡಕ್ ಅವಶ್ಯಕತೆ ಮಾಡ್ಕೊಡಂಗಿಲ್ಲ ಅದ. ಓಕೆ, ಇಂದು ಪುಸ್ತಕಗಳ ಕೈ ಹಿಡಿಯಿರಿ, ನಾಳೆ ಕೆಲಸಕ್ಕಾಗಿ ಜನರ ಕಾಲು ಹಿಡಿಯುವ ಪರಿಸ್ಥಿತಿ ನಿಮಗೆ ಬರಂಗಿಲ್ಲಪ್ಪ ಅಂತ ಹೇಳ್ಕೊಡ್ತಾ ಇದಾರೆ. ಒಂದು ಮಾತು ಎಷ್ಟು ಲೈನ್ ಇಂಪಾರ್ಟೆಂಟ್ ಅಂದ್ರೆ ಭಾರಿ ಈಜಿ ಐತಿ. ಈ ಒಂದು ನೋಡ್ಕೊರಿ, ಓದ್ರಿ ಅದ. ಇವತ್ತು ನೀವು ಕೈಯಾಗ ಒಂದು ನೋಟ್ಬುಕ್, ಒಂದು ಪೆನ್ ಹಿಡ್ಕೊಂಡು ಏನೋ ಒಂದು ಕಲಿತಾ ಇದ್ದೀರಿ, ಅದು ಬರಬ್ಬರ ಕಲಿತ್ರ ನಾಳಿಗೆ ಅದ ಫೌಡೆ, ಪಿಕಾಸಿ, ಹತೋಟಿ, ಅದೇನೋ ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದು ಹಿಡಿಯೋ ತಪ್ಪುತ್ತ. 100% ತಪ್ಪುತ್ತದ. ಇವತ್ತು ಇದ ಸರಿಯಾಗಿ ಹಿಡ್ದಿಲ್ಲ ಅಂದ್ರೆ ನಾಳೆ ಗೌಂಡಿ ಆಗ್ತೀರಿ. ಗೌಂಡಿ ಅಂದ್ರೆ ಅದಲ್ಲ, ಗಾರೆ ಕೆಲಸ ಮಾಡ್ತಾರ. ಆಮೇಲೆ ಟ್ಯಾಪಿ, ಅದು ಮಾಲ್ ಹೊಡಿತಾರಲ್ಲ, ಟ್ಯಾಪಿ ಹಿಡಿಯೋದು ಗತಿ ಆಕೈತಿ. ಇವತ್ತು ಟ್ಯಾಪಿ ಹಿಡಿಯಕ್ಕೆ ಹೋಗ್ಬೇಡ ನೀ. ಇವತ್ತು ಪೆನ್ ಗಟ್ಟಿಯಾಗಿ ಒಂದು ಮುಷ್ಟಿ ಕಟ್ಟು, ಈ ಒಂದು ಪೆನ್ ಹಿಡಿ, ನಾಳಿಗೆ ಅದು ಬೇರೆ ಆಗತ್ತ. ಓಕೆ, ನೆನಪಿರ್ಲಿ. ಸೊ ರೀಸನಿಂಗ್ ಸಂಬಂಧಪಟ್ಟರು ನಾವು ಬುಕ್ಲೆಟು ಕೂಡ ರೆಡಿ ಮಾಡಿದೀವಿ. ಇದೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಐತಿ 9591061100. ಇದು ನನ್ನ ಪರ್ಸನಲ್ ನಂಬರ್ ಇದೆ. ಯಾರಿಗೆಲ್ಲ ಬುಕ್ಕಿಗಾಗಿ ಇಂಟ್ರೆಸ್ಟ್ ಕೊಟ್ಟಿದ್ದೀರಿ ಅದ್ರ ರೀಸನಿಂಗ್ ಬುಕ್ ಸಿಗುತ್ತಾ. ಸೊ ಇದ್ರೊಳಗೆ ಎಲ್ಲಾ ರೀತಿಯ ಕ್ವಶನ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ವಿ. ನಿಮಗೆ ಹೋಮ್ ಡೆಲಿವರಿ ಆಗುತ್ತೆ, ಮನೆಗೆ ಬಂದ ಬುಕ್ ತಲುಪುತ್ತಾ. ಸೊ ಇದು ನಾಯಕ್ಸ್ ನಂಬರ್ ಇದೆ. ಇವಾಗ ನಾ ಏನು ಕಾಲಲ್ಲಿ ನಿಮ್ಮ ಜೊತೆ ಇವಾಗ ಕ್ಲಾಸ್ ಮಾಡ್ತಾ ಇದ್ದೀನಿ, ನನ್ನ ನಂಬರ್ ಐತಿ. ಇದು ಫೋನ್ ಪೇ ಐತಿ, ಪ್ಲಸ್ ವಾಟ್ಸಪ್ ಕೂಡ ಐತಿ, ಕಾಲಿಂಗ್ ಕೂಡ ಮಾಡ್ಬೋದು. ಇವಾಗ ಕ್ಲಾಸ್ ಒಳಗೆ ಅದೇನಿ ಸ್ವಿಚ್ ಆಫ್ ಐತಿ ಫೋನ್. ಸೊ 9591061100. ಎಲ್ಲರೂ ಕೂಡ ಒಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ನಂಬರ್ ಶೋ ಮಾಡ್ಕೊಳ್ರಿ. ಓಕೆಪಾ, ನೆಕ್ಸ್ಟ್ ಕ್ವಶನ್ ಹೋಗುವ. ಬಾರಿ ಈಜಿ ಕ್ವಶನ್, ಆರಾಮ್ಶಾಗಿ. ಇದು ಕೂಡ ಒಂದು ಬ್ಲಡ್ ರಿಲೇಷನ್ ಸಂಬಂಧಪಟ್ಟಿರೋ ಒಂದು ಪ್ರಶ್ನೆ ಕೇಳಿದಾರ. ಬ್ಲಡ್ ರಿಲೇಷನ್ ಬಗ್ಗೆ ಒಂದು ಕ್ವಶನ್ ಮಸ್ತ್ ಐತಿ. ಇಲ್ಲ CG ಎಲ್ಲ 12th ಮೇಲೆ ಹಾಕ್ಲಿಕ್ಕೆ ಬರಂಗಿಲ್ಲಪ್ಪ.
ಒಂದು ಡೈಲಾಗ್ ಆಗಿದ್ ನೋಡಿ ದೋಸ್ತ, ಇವಾಗ ಪೆನ್ ಹಿಡಿ ನಾಳೆ ಗನ್ ಹಿಡಿತೀಯ ಅಂತ. ಬರಬರ ಐತದ, ಹೌದಿಲ್ಲ ಸರ್? ಆ ಬುಕ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ ಬುಕ್ ನ ಪ್ರೈಸ್ ಬಂದ್ಬಿಟ್ಟು ಕೇವಲ 199 ರೂಪೀಸ್ ಐತ್ರಿ. ಕೇವಲ ಎಷ್ಟು ಒಂದು ಹಾಳಪುಳ, ಒಂದು ಪೆಟ್ರೋಲ್ನಾಗ ಒಂದು 100 ರೂಪಾಯಿ ಪೆಟ್ರೋಲ್ ಇಲ್ಲಿ ದೋಸ್ತ, 101, 102, 103 ರೂಪಾಯಿ ಪೆಟ್ರೋಲ್ ಐತಿ. ಅದನ್ನ ಹಾಕಿದ್ರೆ 1 ದಿನ 2 ದಿನ ಅಷ್ಟೇ ಹೊಡಿತೀನಿ. ಅದು ಒಂದು ಚಲೋ ಹೈಫೈ ಗಾಡಿ ಐತಿ ಅಂದ್ರೆ ಮುಗಿತು, ಒಂದು ಅರ್ಧ ತಾಸನೇ ಪೆಟ್ರೋಲ್ ಐತೋ ಇಲ್ಲೋ ಮಾಡ್ಬಿಡ್ತೀವಿ. ಆದ್ರೆ ಈ ಬುಕ್ಕಿಗೆ ಒಂದು ಪರ್ಚೇಸ್ ಅದು 200 ರೂಪಾಯಿ ಹಾಕಿ ನಾವು ಬುಕ್ ತಗೊಂಡ್ರೆ ನಿನ್ನ ಲೈಫ್ ಚೇಂಜ್ ಮಾಡುತ್ತದ. ಯಾಕಂದ್ರೆ ರೀಸನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಕೊಡತ್ತಾರ ಇವಾಗಿನ ಒತ್ತೊಳಗ. RRB D ಗ್ರೂಪಿಗೆ ಸಂಬಂಧಪಟ್ಟಿರೋಗ ರೀಸನಿಂಗ್ ಏನೈತಿ 35 ಕ್ವಶನ್ ಅದಾವ. 35ಕ್ಕೂ 35 ಪಾಸ್ ಹೋಗುವಂತ ಒಂದು ಮೆಥಡ್ ಕೊಟ್ಟಿದ್ದೇನೆ ಅದ್ರೊಳಗ. ಮತ್ತೆ SSC JD 25 ಕ್ವಶನ್ ಕೊಡ್ತಾರೆ, 25 ನೀ ಆರಾಮ್ ಕ್ಲಿಯರ್ ಮಾಡ್ತಿ. ಹಂಗ್ ಕ್ವಶನ್ ಕೊಟ್ಟೇನ ಅದ್ರೊಳಗ. ನಾನೇ ಬಿಡಿಸಿದ್ದು ಕ್ವಶನ್ ಅದಾವ, ಬೇರೆದವ್ರಲ್ಲ. ಇವಾಗ ನೀ ಕ್ಲಾಸ್ ಏನ್ ಕೇಳ್ತಿರಲ್ಲ 5 ತರದ ಕ್ವಶನ್ಸ್ ಇರ್ತಾವ, ನೆನಪಿರ್ಲಿ. ಬ್ಲಡ್ ರಿಲೇಷನ್, ರಕ್ತ ಸಂಬಂಧ ಏನಿದೆ ಸರ್ ಇಲ್ಲಿ? ಎ ಅನ್ನೋರು ನ ಬಿ ತಾಯಿ, ಎಯು ಬಿ ನ ತಾಯಿ, ಸಿಯು ಎ ನ ಮಗ, ಇಯು ಬಿ ನ ಮಗಳು, ಡಿಯು ಇ ನ ಸಹೋದರ. ಹಾಗಾದರೆ ಡಿ ಯ ಅಜ್ಜಿ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದಾರೆ. ಪಾಯಿಂಟ್ ಮಸ್ತ್ ಐತೆ, ನಿಜ ಹೇಳ್ಬೇಕಂದ್ರೆ ಬಹಳ ಇಷ್ಟ ಆಯ್ತು ಕ್ವಶನ್. ಸ್ವಲ್ಪ ವಿಚಾರ ಮಾಡ್ತೀನಿ ನಿಮಗೆ. ಎಯು ಬಿ ನ ತಾಯಿ, ಎ ಅನ್ನೋರು ಯಾರಪ್ಪ? ಬಿ ಅವರ ತಾಯಿ. ಬಿ ಅವರ ತಾಯಿ ಸರ್, ಎ ಅನ್ನೋರು ಬಿ ಅವರ ತಾಯಿ ಕೊಟ್ಟಿದಾರಂದ್ರ ಎ ಅನ್ನೋರು ಬಿ ಅವರ ತಾಯಿ, ಬಿ ಅವರ ತಾಯಿ ಸರ್. ಎ ಅಂದ್ರೆ ಮೈನಸ್ ಬಂತು. ಪಾಯಿಂಟ್ ನೆನಪಿಡ್ಲಿ ದೋಸ್ತ್, ಪಾಯಿಂಟ್ ನೆನಪಿಡು. ಸಿ ಯು ಎ ನ ಮಗ, ನೋಡ್ರಿ ಪಾಯಿಂಟ್ ಮತ್ತೆ ಸಿಕ್ತು ಸರ್. ಇಲ್ಲಿ ಸಿ ಅನ್ನೋರು ಎ ಅವರ ಮಗ, ಎ ಮಗ ಇದಾನ, ಎ ಅನ್ನೋರ ಮಗ ಅಂದ್ರೆ ಸರ್ ಸಿ ಸಿಕ್ತು. ಇವರು ಅಣ್ಣ ತಂಗಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು. ಓಕೆ, ಪಾಯಿಂಟ್ ಇದು ಪ್ಲಸ್ ಬಂತು. ಬಿ ಏನಿದಾನ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಇದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಇವರಿಬ್ರು ಏನು ಸರ? ಇವರಿಬ್ರಿಗೂ ತಾಯಿ ಯಾರ? ಸಿ ಮತ್ತು ಬಿ ಗೆ ತಾಯಿ ಎ ಇದಾರ, ನೆನಪಿರ್ಲಿ. ಇಯು ಬಿ ನ ಮಗಳು. ಪಾಯಿಂಟ್ ನೋಡ್ರಿ, ಇ ಅನ್ನೋರು ಬಿ ಅವರ ಮಗಳು, ಬಿ ಗೆ ಮಗಳಿದಾಳ. ಬಿ ಗೆ ಮಗಳ ಯಾರು ಸರ? ಇ ಇದಾಳ. ಅಂದ್ರೆ ಇದು ನಾವೇನ್ ಮಾಡ್ತೀವಿ ಸರ್? ಇವಾಗ ಮೈನಸ್ ಅನ್ನ ತಗೊಂಡ್ವಿ, ಇದು ಪ್ಲಸ್ ಅನ್ನು ಸಿಕ್ತು ಸರ್. ಇದು ಮೈನಸ್ ಸಿಕ್ತು, ಇದು ಪ್ಲಸ್ ಅನ್ನು ತಗೊಂಡ್ವಿ. ಪ್ಲಸ್ ಅಂದ್ರೆ ಗಂಡು, ಮೈನಸ್ ಅಂದ್ರೆ ಹೆಣ್ಣು, ಇದು ಕೂಡ ಮೈನಸ್ ಸಿಕ್ತು. ಡಿ ಯು ಇ ನ ಸಹೋದರ, ಮತ್ತೊಂದು ಸಿಕ್ತು ನೋಡ್ರಿ. ಇಲ್ಲಿ ಡಿ ಅನ್ನೋರು ಇ ಅವರ ಸಹೋದರ, ಇಲ್ಲಿ ಡಿ ಅಂದ್ರೆ ಪ್ಲಸ್ ಬಂತು. ಇದಕ್ಕೆ ಸರ್ ಇವ್ರಿಬ್ರಿಗೂ ಕೂಡ ಯಾರು ಸರಿ? ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಇಲ್ಲಿ ಮೈನಸ್ ಹಾಕೋರಿ, ಇಲ್ಲದ ಪ್ಲಸ್ ಹಾಕೊಳ್ರಿ, ಅದ್ ನಮಗ್ ಗೊತ್ತಿಲ್ಲ. ಈಗ ಪ್ರಶ್ನೆ ಒಳಗೆ ಇಲ್ಲಿ ತನ ಪ್ರಶ್ನೆ ಮುಗಿಸಿದ್ವಿ. ಎಲ್ಲರೂ ಈ ತರ ಒಂದು ಡಯಾಗ್ರಾಮ್ ತೆಗೆದಿರಿ. ತೆಗೆದಾದ ನಂತರ ಇಲ್ಲಿ ಏನಿದೆ? ಡಿ ಯ ಅಜ್ಜಿ ಯಾರು ಅಂತ ಪ್ರಶ್ನೆ ಕೇಳ್ತಾ ಇದಾರೆ ನೋಡ್ರಿ. ಪಾಯಿಂಟ್ ನೋಡ್ರಿ, ಇಲ್ಲಿ ಡಿ ಅವರ ಅಜ್ಜಿ ಯಾರಪ್ಪ? ಡಿ ಅವರ ಮಮ್ಮಿ ಇರ್ಬೋದು, ತಂದೆ ಇರ್ಬೋದು. ಬಿ ಇವ್ರಿಗೆ ಏನಪ್ಪ? ಇವರು ತಾಯಿ ಆಗಿದ್ದಾರೆ. ಅಂದ್ರೆ ಡಿ ಅವರ ಅಜ್ಜಿ ಬಂದ್ಬಿಟ್ಟು ಏನಪ್ಪ ಇಲ್ಲಿ? ಆಪ್ಷನ್ ನಂಬರ್ ಬಿ ಇಸ್ 101% ಶೋರ್ ರೈಟ್ ಆನ್ಸರ್. ಏನಿದೆಪ್ಪ ಇಲ್ಲಿ? ಆಪ್ಷನ್ ನಂಬರ್ ಬಿ ಇಸ್ ಅಜ್ಜಿ ಬಂತು. ಅಜ್ಜಿ ಅಂತ ಹಾಕೋರಿ, ನೋಡೋಣ. ಅಜ್ಜಿ ಅಂತ ಹಾಕೊಂಡ್ರಿ, ಭಾರಿ ಸಿಂಪಲ್ ಐತಿ ದೋಸ್ತ್. ಸಿಂಪಲ್ ಅನ್ಸಾಕತೈತಿ. ಈ ತರ ಒಂದು ಡಯಾಗ್ರಾಮ್ ಬಿಡಿಸ್ಕೊಳಕ್ರ ಬರಾಕತೈತಿ. ಲಾಸ್ಟ್ ಏನು ಮಾಡಾಕ್ ಬರಾಕತ್ತಿಲ್ಲಪ್ಪ ಅಂದ್ರೆ ಸಹಜವಾಗಿ ಇದೊಂದು ಮಾಡ್ಲಿಕ್ಕೆ ಬರತ್ತಂದ್ರೆ ಸಾಕು, ಪುಣ್ಯವಂತರ ಅಂತ. ಓಕೆ, ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಒಳಗೆ ಏನು ಕೇಳ್ತಾ ಇದ್ದಾನಪ್ಪ ಅಂದ್ರ, ಈ ಕೆಳಗೆ ನೀಡಿರುವ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅನ್ನೋದೊಂದು ಪ್ರಶ್ನೆ ಕೇಳ್ತಾ ಇದಾರೆ. ತ್ರಿಭುಜಗಳು ಏನಿದಾವ ಇದ್ರೊಳಗ? ಸಿಂಪಲ್ 18, 28, 20, 24 ಅನ್ನೋದು ನಮಗೆ ಕೊಡ್ತಾ ಇದಾರ. ಭಾರಿ ಈಜಿ ಪ್ರಶ್ನೆ. ನಿಜ ಹೇಳ್ಬೇಕಂದ್ರೆ ಭಾರಿ ಈಜಿ ಪ್ರಶ್ನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಕೂಡ ಏನ್ ತಿಳ್ಕೊತೀರ ಅನ್ನೋದು ಗೊತ್ತಾಗತ್ತ. ಟ್ರೈ ಮಾಡ್ರಿ, ನೋಡೋಣ. ನಿಮಗೊಂದು ಮೆಥಡ್ ಹೇಳಿದೆ ನಾ ಆಲ್ರೆಡಿ. ಈ ಒಂದು ಮೊದಲ ಸ್ಟಡಿ ಮಾಡ್ಬೇಕ. ಡೈಗ್ರಾಮ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ಮತ್ತು ಡೈಗ್ರಾಮ್ ಪೂರ್ತಿ ಸ್ಟಡಿ ಮಾಡ್ಕೊಳ್ರಿ. ಸ್ವಲ್ಪ ಏರುಪೇರು ಮಾಡಿದ್ರೆ ಏನು ಗೊತ್ತಾಗಂಗಿಲ್ಲ ದೋಸ್ತ್, ಏನು ಬದನೆಕಾಯಿನೂ ಗೊತ್ತಾಗಂಗಿಲ್ಲ. ಉಲ್ಟಾ ಪಲ್ಟಾ ಆಗ್ಬಿಡ್ತೈತೆ ನೋಡಿ. 18 ಹೇಳಿದ್ರ ಸರ್ 20 ಬರುತ್ತಂತ ಹೇಳಿದ್ರಿ, 20. ವೆರಿ ಗುಡ್. ನೆಕ್ಸ್ಟ್ ಸ್ವಲ್ಪ ಡೈಗ್ರಾಮ್ ಏನಾದ್ರು ಏರ್ಪೇರ್ ತಿಳ್ಕೊಂಡ್ರಿ, ಮಂಜು ಕಾಣತಾವ ಅಂದ್ರೆ ಮುಗಿದು ಹೋತ್. ದೂರದೃಷ್ಟಿ ಸಮೀಪ ದೃಷ್ಟಿ 6/6 ಹೋಯ್ತು ದೋಸ್ತ ಅಂದ್ಬಿಡೋದು. ಓಕೆ, ವೆರಿ ಗುಡ್. ನನ್ನ ಹತ್ರ ಬರ್ತೀರಿ, ಇವಾಗ ನನ್ನ ಕಡೆ ಬರ್ರಿ. ಏನಿದೆ ಸರ್ ಇಲ್ಲಿ? ಸಿಂಪಲ್ ಆಗಿ ನಿಮಗೆ ಹೇಳಿರೋ ಪ್ರಕಾರ ಸರ್ ಇಲ್ಲಿ 3 ಸಿಗ್ತಾ ಇದಾವ. ಇಲ್ಲೂ ಕೂಡ 3 ಐತ್ರಿ ಸರ್, ಇಲ್ಲೂ ಕೂಡ 3 ಐತ್ರಿ ಸರ್, ಇಲ್ಲೂ ಕೂಡ 3 ಐತ್ರಿ. ಒಪ್ಕೋತೀರಿ? 3 4 ಸರ್ 12.
ಓಕೆ 3 4 12 ಸಿಕ್ತ. 12 ಆದ್ಮೇಲೆ 3 3 3 3 3 3 3 2 3 3 4 ಸರ್ 3 4 ಎಷ್ಟಾಗತ್ತೆ ದೋಸ್ತ 12 ಸಿಕ್ತ. ಹಂಗ ಇಲ್ಲಿ ವಿಚಾರ ಮಾಡೋಣ ಇವಾಗ. ಸರ್ ಒಂದು ಇಲ್ಲಿ ಲೈನ್ ಟಚ್ ಆಗಿಲ್ಲ ದೋಸ್ತ, ಇಲ್ಲಿ ಲೈನ್ ಟಚ್ ಆಗಿಲ್ಲ ಕಾರಣಕ್ಕೆ ಏನು ಸರ್ ಇಲ್ಲಿ 2 ಸರ್ ಇಲ್ಲಿ 3 4 5 ಮತ್ತು 6 ಇವಾಗ ತಗೋತೀನಿ ರೀ. 6 ಎಷ್ಟಿರಲಿ ಸರ್ 6 2 ಸರ್ 2 ಸರ್ 12 ಸಿಕ್ತು. ಇವಾಗ ಕುಡಿಸ್ರಿ 2 4 2 2 ಸರ್ 4 ಬಂತು. 1 1 2 24 ಐತಿ ಅಂತ 24 ಕೋಟ್ ಮಾಡಕ್ ಹೋಗ್ತೀರಿ? ಇಲ್ಲ, 20 ಅಂತೂ ದಾಟಿದ್ವಿ, 18 ಅನ್ನು ದಾಟಿದ್ವಿ. ಇವಾಗ ಪೈಪೋಟಿ ನಡೆಸ್ತಾ ಇದೀವಿ ನಾವು ದೋಸ್ತ. ಯಾವ ಆಪ್ಷನ್ ನಂಬರ್ ಸಿ ಅಂತ ಎಷ್ಟತ್ತ ಹಾಕೋದು? ಕೇಳಿಲಿ ಏನಿದೆ ಇಲ್ಲಿ 24 ಅಂತ ದಾಟಿದವರು ಆಪ್ಷನ್ ನಂಬರ್ ಸಿ ಅಂತ ಗೋವಿಂದ ಮಾಡಿಬಿಟ್ವಿ ನಾವು. ಯಾಕಂದ್ರೆ 20 24 ದಾಟಿದ್ವಿ, 18 ಕೂಡ ದಾಟಿದ್ವಿ. 4 ಜನ ಇದ್ರ ಇದ್ರೊಳಗೆ ಇಬ್ರು ಅದಾರ. ಈಗ ಬಿ ಮತ್ತು ಡಿ ಇದೇವಿ. 24 ಸರ್ 24 ಹಾಕ್ಲಿಕ್ಕೆ ಬರುತ್ತಾ? ಹಾಕ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಒಬ್ಬ ಜಾಸ್ತಿ ಕ್ಲಾಸ್ ಹೋಗ್ಬಿಡ್ತೇವೆ ನಾವು ಪಾಸ್ ಆಗಿ. ಸರ್ ಎ ಬಿ ಸಿ ಈ ಒಂದು ತ್ರಿಭುಜವನ್ನ ನೋಡ್ತಾ ಇದ್ರಿ. ಮೇಲ್ಮುಖವಾಗಿ ಒಂದು ತ್ರಿಭುಜ ಐತಿ, ಕೆಳಮುಖವಾಗಿ ಒಂದು ತ್ರಿಭುಜ ಐತಿ. ಸೇಮ್ ಪ್ಯಾಟರ್ನ್ ಒಳಗೆ ಈ ಕಡೆ ಕೂಡ ಒಂದು ತ್ರಿಭುಜ ಕಾಣ್ತಾ ಇದ್ರಿ, ಮೇಲ್ಮುಖವಾಗಿ ಒಂದು ತ್ರಿಭುಜ ಕಾಣ್ತಾ ಇದ್ರಿ, ಹಾಗೆ ಕೆಳಮುಖವಾಗಿ ಒಂದು ತ್ರಿಭುಜ ಕಾಣ್ತಾ ಇದ್ರಿ. ಸರಿ 24 ನಾ ಇಲ್ಲಿ 25 ಹಾಕ್ತೇನ್ರಿ. ಇದು ಕೂಡ ಹೋಯ್ತು. ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್, ಮಾತಿಲ್ಲ. ಹಂಗ 26 ಇದೆ ಸರ್, ಇಲ್ಲಿ 27 ಸಿಕ್ತು. ಇದನ್ನ ನಾವು 28 ಅನ್ನೋದ ತಗೋತೀನಿ. ಅರ್ಥ ಆಗತ್ತಿತ್ ನಾ ಹೇಳೋದ? ಅರ್ಥ ಮಾಡ್ಕೋಬೇಕ್ರಲ್ಲಿ. ಇಂಥ ಈಜಿ ಪ್ರಶ್ನೆ ಇದು, ಭಾಳ ಟಫ್ ಕ್ವಶನ್ ಅಲ್ಲಿದ. ಇಂಥದನ್ನ ಬಿಟ್ಟು ಬಂದ್ರೆ ನಾ ಏನು ಹೇಳಿ ನಿಮಗೆ? ಹೇಳ್ರಿ ನೋಡೋಣ. ಎಲ್ಲರೂ ಹಾಕಿದ್ರಪ್ಪ ಆಪ್ಷನ್ ನಂಬರ್ ಸಿ ಅಂತ. ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದೆ ನಾನು. ಇಲ್ಲಿ 1 2 3 4 3 4 12 ಈ ಒಂದು ಡೈಗ್ರಾಮ್ ಬಂದ್ರೆ ನಾ ಏನು ಹೇಳಿದೆ? 8 ಬಂತಪ್ಪ, 8 2 ತಗೋರಿ. 4 ಬಂದ್ರೆ 4 2 ತಗೋರಿ ಅಂತ ಹೇಳಿದೆ ನಾನು ನಿಮಗೆ. 1 2 3 4 5 6 6 2 12 24 ಸಿಕ್ತ. 12 12 24 24 ಆದ್ಮೇಲೆ ಇಲ್ಲಿ ಮೇಲ್ಮುಖವಾಗಿ ಒಂದು ತ್ರಿಭುಜ, ಕೆಳಮುಖವಾಗಿ ಒಂದು ತ್ರಿಭುಜ, ಸೇಮ್ ಪಾರ್ಟಿ. ಇಲ್ಲೂ ಹಂಗೈತಿ. ಇಲ್ಲಿ 4 ಸಿಕ್ಕು ನಮಗ, ಹೌದಿಲ್ಲ? 24ಕ್ಕೆ 4 ಹಾಕಿದ್ರೆ ನನಗೆ 28 ಅನ್ನೋದು ಉತ್ತರ ಸಿಗುತ್ತಾ? ಸಿಕ್ತು. ಒಪ್ಕೋತೀರಿ? ವೆರಿ ಗುಡ್, ಶಬಾಷ್, ಒಪ್ಕೊಳ್ರಿ. ಸ್ಮಾರ್ಟ್ ಬಾಯ್ ಮಸ್ತ್ ಕಾಣತಿ. ಮತ್ತ ಹಾಯ್ಗಿ ಅನ್ಕೊಂತ ಮೆಸೇಜ್ ಹಾಕೊಂತ ಗಿಚ್ ಗಿಲಿ ಏನು ಎಕ್ಸಾಮ್, ಯಾವುದೋ ಒಂದು ಎಕ್ಸಾಮ್ ಬಂದ್ರು ಸರ್ ಮುಗಿಸ್ ಬರ್ತೇನೆ ಅನ್ಬೇಕು. ಆ ಒಂದು ಇದ್ರೊಳಗೆ ಅದೀನಿ ನೋಡ್ಲಿಪ್ಪ ನೀ, ಮಸ್ತ್ ಅದಿ. ವೈಶು, ನಿಮ್ಮ ವೈಶು ಸಿಸ್ಟರ್ ಹಾಕಿ, ನಿಮ್ಮ ಸಿಸ್ಟರ್ಗೆ ನೀನು ಹಾಯ್ ಮೆಸೇಜ್ ಹಾಕೋಗ್ಬೇಡ. ಅಲ್ಲಿ ಮನೆ ಬಾಜುಕನ ಇರ್ತಾ ಮಾತಾಡ್ಸೋಂತ ಆಕಿಗೆ. ಮತ್ತೆ ಕ್ಲಾಸಿಗೆ ಕೇಳಿ, ಕ್ಲಾಸ್ ಕೇಳೋದು ಮೊದಲು ಕ್ಲಾಸಿಗೆ ಮೇಲೆ ಫೋಕಸ್ ಕೊಡ. ಅಲ್ಲಿ ಒಂದು ರಿಚಾರ್ಜ್ ಹಾಕೊಳಕ್ಕೆ ₹1 ಇರಂಗಿಲ್ಲ ನಿಮ್ಮ ಕಡೆ. ಅಪ್ಪ ಅವ್ವ ಏನೋ ದುಡಿದು ಏನೋ ಮಾಡಿ ಹಾಕಿರ್ತಾರ, ಅದಕ್ಕಾದ್ರೂ ಮರ್ಯಾದೆ ಕೊಡ್ಬೇಕಲ್ಲ. ಮನುಷ್ಯತ್ವ ಅಂದ್ಕೂಡ್ಲೆ ಅದಕ್ಕಾದ್ರೂ ಸ್ವಲ್ಪ ಬೆಲೆ ಕೊಡ್ರಿ ಲಾಸ್ಟಿಗೆ. ನನಗೆ ಕೆಲಸ ಬಗ್ಸಿರೋಲ್ಲ, ನಾ ನಿಮಗೆ ಬಂದು ಕಲ್ಸಾಕತ್ತಿರಲ್ಲ, ನನಗೆ ತೊಗೊಂಡು ನಾ ಬಡ್ಕೋಬೇಕು. ನಿಜ ಹೇಳ್ಬೇಕಂದ್ರೆ ಇಷ್ಟು ಎಡಿಟ್ ಮಾಡಿಬಿಟ್ಟು ಒಂದು ಜೆರಾಕ್ಸ್ ಪ್ರಿಂಟ್ ₹10 ಕೊಟ್ಟು ನಾವು ತಕ್ಕೊಂಡು ನಾ ನಿಮಗೆ ಕ್ಲಾಸ್ ಮಾಡಕತ್ತಲ್ಲ. ಅದು ಕಲರ್ ಜೆರಾಕ್ಸ್, ಮತ್ತು ಅದು ಹಂಗೆ ಅಲ್ಲ. ಕಲರ್ ಜೆರಾಕ್ಸಿಗೆ ಎಷ್ಟೈತಿ ನಮ್ಮ ಸೈಡ್ ಅಂದ್ರೆ ₹10 ಒಂದು ಪೇಪರ್ ತೊಗೋತಾರೆ. ಅದು PDF ಮುಖಾಂತರ ನಾವು ತಕೊಂಡ್ರೆ ಅಷ್ಟಿಗೂ ಮರ್ಯಾದೆ ಇಲ್ಲ. ಅನ್ನೆಸೆಸರಿ ಅವ್ರಿಗೆ ಮೆಸೇಜ್ ಮಾಡ್ಕೊಂತ ಅವ್ರಿಗೂ ಒಂದು ಡಿಸ್ಟರ್ಬ್ ಆಗುತ್ತೆ, ನಿಮಗೂ ಒಂದು ಏನೂ ಇರಂಗಿಲ್ಲ. ಅದು ಬದ್ನಿಕಾಯಿ ತೆಗೆದ್ರೆ ತಲೆಯಾಗ ಒಂದು 3 ಅಕ್ಷರ ಗೇನಿಲ್ಲ. ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನ ತುಂಬಿರಿ ಅಂತ ಇದರಿಂದ ಕ್ವಶನ್ ಬಂದ್ರೆ ನಾ ಏನ್ ಮಾಡಂತ ಹೇಳಿದೆ ದೋಸ್ತ? ಭಾರಿ ಸಿಂಪಲ್ ಐತಿ. ಆಪ್ಷನ್ ನಂಬರ್ ಸರ್ ಸಿ ಬರುತ್ತೆ ಅಂತ ಹೇಳಿದ್ರಿ. ಹೆಂಗ್ರಿ ಏನ್ ಲಾಜಿಕ್ ಅನ್ನ ಕಂಡು ಹಿಡಿ ಅಂತ ಹೇಳಿದೆ ನಾನು ಇಲ್ಲಿ. ಸರ್ ಇದ್ರಲ್ಲಿ ನಾವು ಪೂರ್ತಿ ಕೌಂಟ್ ಮಾಡೋಣ. ಓಕೆ, ಕೌಂಟ್ ಮಾಡೋಣ್ರಿ. 1 2 3 4 5 6 7 8 9 10 11 12 ಎಷ್ಟು ಸಿಗ್ತಾರ? 12 ಸಿಗ್ತೀರಿ. 12 ಅನ್ನೋದು ಅದಾವ. 12ಕ್ಕೆ ಏನ್ ಮಾಡೋಣ್ರಿ? 4 3 ಸರ ಇಲ್ಲಿ ನೋಡ್ರಿ, 4 3 ಎಷ್ಟಾಗತ್ತೆ ಸರ್? 12 ಆಗತ್ತಾ? 3 4 12 ಆಯ್ತ್ರಿ. ಇವಾಗ 4ರಿಂದ ಭಾಗ ಮಾಡಿ ನೋಡೋಣ. ಮೊದಲು ದೊಡ್ಡ ಸ್ಥಾನದೊಳಗಿದ್ದಾಗ ಇಲ್ಲಿ 4 ಇದಾವ. 1 2 3 4 1 2 3 4. ಫಸ್ಟ್ ಒನ್ ಏನೇನು ಲಾಜಿಕ್ ಕಂಡು ಬರ್ತಾ ಇದೆ ಸರ್ ಇಲ್ಲಿ? ಯಾವುದರಿಂದ ಲಾಜಿಕ್ ಮಾಡಿದ್ರೆ ಬರುತ್ತ್ರಿ ಅಂತ ನನಗೆ ನೀವು ಕ್ವಶನ್ ಮಾಡಿ ಹಾಕ್ರಿ ಇವಾಗ. ಓಕೆ, ಏನಿರ್ಬೋದು? ಎ ಆದ್ಮೇಲೆ ಸರ್ ಪಾಯಿಂಟ್ ನೋಡ್ರಿ, ಇಲ್ಲಿ ಬಿ ಆದ್ಮೇಲೆ ಎ ಕಾಣ್ತಾ ಇದೆ, ಬಿ ಆದ್ಮೇಲೆ ಎ ಹಾಕುವ. ಓಕೆ ಸರ್, ಎ ಹಿಂದ್ಗಡೆ ಬಿ ಐತ್ರಿ, ಎ ಹಿಂದ್ಗಡೆ ಸರ್ ಬಿ ಹಾಕ್ತಾ ಇದ್ದೀನಿ. ಓಕೆ, ನನ್ನ ಪ್ರಕಾರ ಪಾಯಿಂಟ್ ಬೈ ಪಾಯಿಂಟ್ ನೋಡ್ಕೊಂತ ಹೋಗ್ರಿ, ಅಂದ್ರೆ ನಿಮಗೆ ಬರ್ಬರ್ ಗೊತ್ತಾಗತ್ತಾ. ಹಂಗ ಎ ಏನಾಯ್ತು ಸರ್? ಬಿ ಬಾಜುಕ್ ಎ ಐತ್ರಿ ಸರ್, ಇಲ್ಲೂ ಕೂಡ ನಾನು ಎ ಹಾಕಿದೆ. ಬಿ ಎ ಆಯ್ತು, ಬಿ ಎ ಸಿಕ್ಕೈತ್ರಿ ಸರ್. ಹಾಗಾದ್ರೆ ನೆಕ್ಸ್ಟ್ ನಾವೇನ್ ಮಾಡೋದು ಸರ್? ಇವಾಗ ಪಾಯಿಂಟ್ ನೋಡ್ರಿ, ಇಲ್ಲೂ ಬಿ ಸಿಕ್ಕೈತಿ, ಇಲ್ಲೂ ಕೂಡ ಬಿ ಐತ್ರಿ.
ಓಕೆ, ಲಾಸ್ಟಿಗೆ ಸರ್ ನಾ ಏನು ಮಾಡ್ತೀನಿ ಸರ್, ಎ ಹಾಕುವ ಸರ್. ಬಿ ಮುಂದೆ ಬಿ ಮುಂದೆ ಎ ಐತ್ರಿ ಸರ್, ಬಿ ಮುಂದೆ ಎ ಐತ್ರಿ ಸರ್, ಬಿ ಮುಂದೆ ಎ ಹಾಕಿದ್ದೀನಿ. ಒಪ್ಕೋತೀರಿ? ಹಂಗ ವಿಚಾರ ಮಾಡ್ರಿ. ಇಲ್ಲೂ ಡಬಲ್ ಎ ಬಂದೈತಪ್ಪ ಅಂದ್ರೆ ನಾವು ಇಲ್ಲಿ ಸರ ಬಿ ಹಾಕುವ. ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರ. ಬೆಡ್ರೂಮ್, ಹಾಲ್, ಕಿಚನ್. ಬೆಡ್ರೂಮ್, ಹಾಲ್, ಕಿಚನ್ ಮಾಡಿದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ರೆ ಏನಾದರೂ ಕ್ವಶನ್ ನಾವು ಸಾಲ್ವ್ ಮಾಡ್ಬೋದಾ? ಇಲ್ಲಿ ಏನು ಬರ್ಬೋದು? ಡಬಲ್ ಎ ಬರಬೇಕಲ್ಲ. ಸಾರಿ ಡಬಲ್ ಎ. ಇಲ್ಲೂ ಕೂಡ ಡಬಲ್ ಎ ಸಿಕ್ಕೈತಿ ಸರ, ಇಲ್ಲೂ ಕೂಡ ಡಬಲ್ ಎ ಐತೆ ಅಂದ್ರೆ ಇಲ್ಲೂ ಕೂಡ ಡಬಲ್ ಎನ ಬರಬೇಕಲ್ಲ. ಓಕೆ, ಡಬಲ್ ಎ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಒಂದು ಲಾಜಿಕ್ ಹೇಳ್ಕೊಡ್ತೇನೆ ನೋಡ್ರಿ. ಬೆಡ್ರೂಮ್, ಹಾಲ್, ಕಿಚನ್. ಇಲ್ಲಿ ಬೆಡ್ರೂಮ್ ಒಳಗಿದ್ದಿದ್ದು ಹಾಲ್ ಒಳಗೈತಿ ಸರ್, ಹಾಲ್ ಒಳಗಿದ್ದಿದ್ದು ಕಿಚನ್ ಒಳಗೈತ್ರಿ. ಡಬಲ್ ಎ ಬಿ ಡಬಲ್ ಎ ಸಿಗ್ಬೇಕಾಗತ್ತಲ್ಲ. ಈಗ ನಮ್ದು ಏನು ಉತ್ತರ ಆಯ್ತಪ್ಪ ನೋಡೋಣ, ಟ್ರೈ ಮಾಡೋ ನೋಡೋಣ ಯಾವ್ದು ಬರ್ಬೋದು ಉತ್ತರ. ಉತ್ತರ ಯಾವ್ದು ಬರುತ್ತೋ? ಡಬಲ್ ಎ, ಮೋಸ್ಟ್ ಡಬಲ್ ಎ. ಈ ಸರ್ ಆಪ್ಷನ್ ನಂಬರ್ ಎ ಅಂತೂ ಸಿಗಂಗಿಲ್ಲ. ಇಲ್ಲೂ ಕೂಡ ಡಬಲ್ ಎ ಐತಿ ಸರ್, ಡಬಲ್ ಎ ಐತಿ. ಇದು ಕೂಡ ಎ ಐತಿ, ಅದು ಕೂಡ ಸಿಗಂಗಿಲ್ಲ. ಇಲ್ಲಿ ಪಾಯಿಂಟ್ ಸರ್ ಲಾಸ್ಟಿಗೆ ಎ ಐತ್ರಿ ಸರ್, ಬಿ ಬಂದೈತ್ರಿ. ಹಾಗಾದ್ರೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ನಂಬರ್ ಸರ್ ಏನು ಬರುತ್ತೆ ಅಂತ ಹೇಳಿದ್ರಿ, ಸಿ ಅಂತ ಹೇಳಿದ್ರಿ, ಪ್ರತಿ ಒಬ್ಬರದು ಕೂಡ ಸರಿಯಾದ ಉತ್ತರ. ಲಾಜಿಕ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಇಂಥದ್ದು ಭಾಳ ಮಾಡ್ತೇವೆ ನಾವು, ಹೌದಿಲ್ಲ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದಂದ್ರೆ ಭಾಳ ಇಷ್ಟ ರೀ ಸರ್ ನಮಗೆ. ಓಕೆ, ಭಾಳ ಅಂದ್ರೆ ಭಾಳ ಇಷ್ಟ. ನೆಕ್ಸ್ಟ್ ಕ್ವಶನ್ ಹೋಗುವ, ಟೈಮ್ ವೇಸ್ಟ್ ಮಾಡೋದು ಬೇಡ, ಭಾಳ ಅದಾವ ಕ್ಲಾಸಸ್. ಓಕೆ, ಗುಡ್. ಇಲ್ಲಿ ಏನು ಕೇಳ್ತಾ ಇದೆ, ಒಂದು ಡೈಗ್ರಾಮ್ ತೆಗೆದ್ಬಿಟ್ಟು ಭಾರತ, ಇಲಹಾಬಾದ್ ಮತ್ತು ವಿಶ್ವ ಅನ್ನೋದೊಂದು ಕೊಟ್ಟಿದ್ದಾರೆ. ಒಂದು ವಿಶ್ವ ಅಂದ್ರೆ ವಿಶ್ವ ಖಂಡ ಇರ್ಬೋದು, ದೊಡ್ಡದ. ನಾವು ಇರೋದು ಒಂದು ವಿಶ್ವದೊಳಗೆ ಅದೇ ಅಂತ ಹೇಳ್ಕೊರಿ. ಇದೊಂದು ಪ್ರಶ್ನೆ ನೀಡಿದ್ದಾರೆ ನಿಮಗಲ್ಲಿ. ಏನು ಮಾಡಬಹುದು, ಯಾವುದಕ್ಕೆ ನೀವು ಓಡ್ಕೊಡಬಹುದು? ಇಲ್ಲಿ ಡೈಗ್ರಾಮ್ ವಿಚಾರ ಮಾಡಿದ್ರ, ಇಲ್ಲಿ ನನ್ನ ಪ್ರಕಾರ ಈ ಡೈಗ್ರಾಮ್ ಏನು ಕೊಟ್ಟಿದಾರಲ್ಲ ಇದೆಲ್ಲವೂ ಕೂಡ ತಪ್ಪೈತಂತ ನನ್ನ ಅನಿಸಿಕೆ. ಟ್ರೈ ಮಾಡ್ರಿ ನೋಡೋಣ. ಯಾಕಂದ್ರೆ ನಾವೊಂದು ಈ ಡೈಗ್ರಾಮ್ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಈ ಡೈಗ್ರಾಮ್ ಒಳಗೆ ಎಲ್ಲವೂ ಕೂಡ ತಪ್ಪ ಕೊಟ್ಟಿದ್ದಾರೆ ಸರ್. ಭಾರತ, ಇಲಹಾಬಾದ್ ದೇಶ ಆಗತ್ತೆ, ಇದು ಒಂದು ದೇಶ ತಗೊಂಡ್ರಿ. ವಿಶ್ವ ಅನ್ನೋದು ನಾವು ಅದ್ರೊಳಗೆ ಅದೀವಿ. ವಿಶ್ವದೊಳಗೆ ಒಂದು ಭಾರತಗಳು ಸಪ್ರೇಟ್ ಇದಾವ, ದೇಶಗಳು ಸಪ್ರೇಟ್ ಬಂದ್ವು. ಇದು ಕೂಡ ಅಂತ ನಾವು ಮಾಡ್ಲಿಕ್ಕೆ ಬರಂಗನೇ ಇಲ್ಲ. ಇದಂತೂ ದೇವರಾಣಿಗೂ ಬರಂಗಿಲ್ಲ, ಇದು ಬರಂಗನೇ ಇಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ನನ್ನ ಪ್ರಕಾರ ತಪ್ಪ ಅಂತ ನಾನು ಪರಿಗಣಿಸ್ತೀನಿ ರೀ. ಓಕೆ, ಸಾರಿ. ಇಂಥ ಪ್ರಶ್ನೆ ಬಂದರೆ ನಿಮಗೆ ಪ್ಲಸ್ ಅಂಕ ಅಂತ ಸಿಗುತ್ತೆ. ಏನಿದೆ ಸರ್ ಇಲ್ಲಿ, ಭಾರತ ತಗೊಳ್ರಿ, ಇಲಹಾಬಾದ್ ತಗೊಂಡ್ರಿ, ಇವೆಲ್ಲವೂ ಕೂಡ ಒಂದು ವಿಶ್ವದೊಳಗೆ ಅದಾವ. ಈ ಥರ ಬರಬೇಕಂದ್ರೆ ಡೈಗ್ರಾಮ್. ಓಕೆ, ಈ ಥರ ಒಂದು ಡೈಗ್ರಾಮ್ ಬರಬೇಕಾ? ಸೊ ಕ್ಷಮೆ ಇರಲಿ, ಈ ಥರ ಒಂದು ಡೈಗ್ರಾಮ್ ಬರಬೇಕಾದ. ಈ ಥರ ಒಂದು ಡೈಗ್ರಾಮ್ ಅಂದರೆ ಇದಕ್ಕೊಂದು ಅರ್ಥ ಆಯ್ತು ಅಂತ ನನ್ನ ಅನಿಸಿಕೆ. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಬರುತ್ತೆ, ಇದು ಯಾವುದೂ ಕೂಡ ಬರಂಗನೇ ಇಲ್ಲ. ಈ ಥರವೂ ಕೂಡ ಒಂದು ಆಲೋಚನೆ ತಗೊಳ್ರಿ. ಓಕೆ ಓಕೆ, ಗುಡ್. ಬೇಸಿಕ್ ಪ್ರಶ್ನೆ ಐತ್ರಲ್ಲ, ಇಂಥದ್ದು ಸಿಗ್ಬೇಕು ನೋಡಿ ನಿಮಗೆ. ಅಂದರೆ ಹಬ್ಬ ಮಾಡ್ತೇವೆ ಸರ್ ಅಂತ ಹೇಳಬೇಕು. ಇಂಥ ಪ್ರಶ್ನೆಗಳು ಬಂದರೆ ಏನು ಮಾಡಬೇಕು, ಅದರದ್ದೇ ಯಾವುದು ಸಾಂಕೇತಿಕ ನಂಬರ್ ಹಾಕೊಳ್ರಿ. ACFHM ಏನಿದೆ ಸರ್ ಸಾಂಕೇತಿಕ ನಂಬರ್ಗಳು? ಸಿಂಪಲ್ ಆಗಿ ಸರ್ 1 ಬರುತ್ತಾ ಸರ್, 3 ಬರುತ್ತಾ, ಪಿಕ್ಸ್ 6, 8 ಮತ್ತು ನಾನಿಲ್ಲಿ 13 ಹಾಕೊಂಡ್ವಿ ಸರ್. ಇವಾಗ ನಮಗೆ ಗೊತ್ತಾಗ್ತಾ ಇದೆ, ಇದರೊಳಗೊಂದು ಲಾಜಿಕ್ ಕಂಡು ಹಿಡಿತಾ ಇದೀವಿ ಸರ್. 1ರೊಳಗೆ ನಾನು +2 ಹಾಕಿದ್ರೆ 3 ಸಿಕ್ತು ಸರ್. 3ರೊಳಗೆ ಸರ್ +3 ಹಾಕಿದ್ರೆ 6 ಸಿಗ್ತಾ ಇದೆ. 6ಕ್ಕೆ ಸರ್ ಪ್ಲಸ್ ನಾನು 2 ಮಾಡಿದ್ರೆ 8 ಸಿಗತೈತ್ರಿ. ಇವಾಗ ಲಾಜಿಕ್ ಅನ್ನೋದು ನಾವು ಕಂಡು ಹಿಡಿತೀವಿ. ಹೆಂಗ್ರಿ ಸರ್? 2 3 2 +3 +2 ಅನ್ನೋದು ಬಂತಂದ್ರೆ ಮೆಥಡ್ ಸರಿ ಐತಂತ ಅರ್ಥ. ಏನ್ರಿ? ಬರಬ್ಬರ ಐತೆ ಅನ್ನೋದು ನಮಗೆ ಗೊತ್ತಾಗತ್ತ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಗೊತ್ತಾಗಂಗಿಲ್ಲ. 1ಕ್ಕೆ 2 ಹಾಕಿದ್ರಿ 3 ಬಂತು, 3ಕ್ಕೆ 3 ಹಾಕಿದ್ರೆ 6 ಬಂತು, 3ಕ್ಕೆ 2 ಹಾಕಿದ್ರೆ 8 ಬಂತು. ನಾನು 3 2 3 2 ಮಾಡಿದ್ದೀನಿ ರೀ. 8 9 10 11. ಇಲ್ಲಿ ಸರ್ 11 ತಗೊಂಡ್ರೆ ಕೆ ಬರಬೇಕ್ರಿ. 11ಕ್ಕೆ ಸರ್ +2 ಮಾಡ್ಬೇಕ್ರಿ. 11 12 13 13 ಅನ್ನೊಂದು ಐತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ. ಗುಡ್, ವೆರಿ ಗುಡ್, ಶಬಾಷ್. ಈ ಥರ ಒಂದು ಮೆಥಡ್ ಇದೆ, ಸಿಂಪಲ್ ಬೇಸಿಕ್ ಪ್ರಶ್ನೆ ಕಲಿಯೋರಿಗೆ. ಓಕೆ, ಅಗ್ನಿವರಿಗೆ ಏನು ಹೊಂಟಿರಲ್ಲ ಅವ್ರಿಗಂತೂ ಇಂಥ ಪ್ರಶ್ನೆ ಬರ್ತಾವೆ ನೋಡಪ್ಪ. 5 ಕ್ವಶನ್ ಇರ್ತಾವೆ, ಬ್ಯಾಂಕ್ ಎಬ್ಬಿಸ್ಕೊಂಡು ಬಂದ್ಬಿಟ್ರಲ್ಲ. ವಿಚಾರ ಮಾಡಕ್ ಹೋಗ್ಬೇಡ್ರಿ. ಅರ್ಥ ಆಗೋದಿಲ್ಲ? ಕೇನ ಬರುತ್ತಾ? ಹೆಂಗೆ ಬಂತು? 2 3 2 3 2 3 ಸಿಕ್ತಲ್ಲಿ. ಹಾಗಾಗಿ ನಾವು ಕ್ಯಾಚ್ ಮಾಡ್ಕೊಂಡ್ಬಿಟ್ವಿ. ಕ್ಯಾಚ್ ಹೆಂಗೆ ಮಾಡ್ಕೋಬೇಕು? ಮೊದಲು ಅದರದೇ ಅದೊಂದು ಪ್ಲೇಸ್ ವ್ಯಾಲ್ಯೂ ಸಾಂಕೇತಿಕ ನಂಬರ್ ಕೊಟ್ಟಿದ್ದಾರೆ 1 3 6 8. ಇದ್ರ ಜೊತೆ ನಾ ABCD ಬಗ್ಗೆ ವಿಚಾರ ಮಾಡಂಗಿಲ್ಲ ದೋಸ್ತ, ಒಟ್ಟ ವಿಚಾರ ಮಾಡಂಗಿಲ್ಲ. ಯಾಕಂದ್ರೆ 1 + 2 3 ಸಿಕ್ತು, 3 + 3 6 ಸಿಕ್ತು. ABCD ಅನ್ನೋ ಏನು ಜरूरत ಐತೆ ನನಗೆ? ಏನೂ ಇಲ್ಲ. ಏನ್ರ ಐತೆ ಹೇಳಿ ನೋಡೋಣ.
ಓಕೆ, ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಹೋಗುವ. ಇದೊಂದು ಕ್ವಶನ್ ನೋಡ್ರಿ, ಏನಿದೆ ಸರ್ ಇಲ್ಲಿ, ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಸಂಖ್ಯೆನ ತುಂಬಿರಿ ಅಂತ ಹೇಳ್ಬಿಟ್ಟು 0, 125, 100, 144 ಅನ್ನೋದು ಕೊಟ್ಟಿದ್ದಾರೆ. ಈ ಕ್ವಶನ್ಸ್ ಬಿಡಿಸೋಕಂತ ಮುಂಚೆ ಒಂದು ಸಿಂಪಲ್ ನಿಮಗೆ ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ ಕೇಳ್ರಿ. ಅಗ್ನಿವೀರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಗ ಸುಮಾರು ಜನ ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ರಿ, ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಅವ್ರಿಗೆಲ್ರಿಗೂ ಕೂಡ ಒಂದು ಅನುಕೂಲ ಆಗುವಂಗ ನಾವು PDF ನ ರೆಡಿ ಮಾಡಿದ್ವಿ. ಈ ಮುಂಚೆ ಇದೇ ಒಂದು PDF $150 ಎಷ್ಟು ವಿದ್ಯಾರ್ಥಿಗಳು ತಗೊಂಡು ಸ್ಟಡಿ ಮಾಡಿದಾರೆ. ಒಳ್ಳೆ ಅಭಿಪ್ರಾಯ ಕೂಡ ನನಗೆ ತಿಳಿಸಿದಾರ. ಕೇವಲ ಇದಕ್ಕೆ ನಾವು ಇವಾಗ ಏನ್ ಮಾಡ್ತಾವಿ, ನಾಳೆ ನಾಡ್ದು ಎಕ್ಸಾಮ್ ಐತಿ, ಇನ್ನೊಂದು ಭಾಳ ಮಾಡಿದ್ರೆ ಒಂದು 5-6 ದಿನಗಳಂದ್ರೆ ಎಕ್ಸಾಮ್ ಕ್ಲಿಯರ್ ಆಗೋ ಚಾನ್ಸಸ್ ಒಳಗೈತಿ. ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗುವಂಗ ಕೇವಲ ₹49 ಒಳಗ ಈ ಎಲ್ಲಾ ವಿಷಯವಾರು PDF ನಾವು ಕೊಡ್ತಾ ಇದೀವಿ. ನೆನಪಿಟ್ಕೊ, ಕೇವಲ ₹49 ನೀ ರೀಸನಿಂಗ್, ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ಹಾಳತ್ತಿಂದ ಹಾಳು ಪೂಳು ಮಾಡ್ತಿ. ಹೊರಗಡೆ ಹೋದ್ರೆ ಅದ ಎಗ್ ರೈಸ್, ಅದ ಚಿಕನ್, ಅದ ಗೋಬಿ, ಅದ ಮತ್ತೆ ಪಾನಿಪೂರಿ ತಿಂದ ಕೆಲಸ ಹಾಳು ಮಾಡೋದಕ್ಕಿಂತ ಇದೇ ಒಂದು ₹49 ಪರ್ಚೇಸ್ ಮಾಡ್ಕೊಂಡು ನೀನು ಲೈಫ್ ಸೆಟಲ್ ಮಾಡ್ಕೋಬಹುದು. ನೆನಪಿಟ್ಕೋ, ನಿನ್ನ ಭವಿಷ್ಯ ನಿನ್ನ ಕೈ ಒಳಗೈತಿ. ಯಾಕಂದ್ರೆ ನೀವು ಪೆನ್ ಹಿಡಿದ್ರಿ, ಈಗ ಪ್ರತಿಯೊಬ್ಬರು ಕೂಡ ನಿಮ್ಮ ಭವಿಷ್ಯ ನಿಮ್ಮ ಕೈ ಒಳಗೈತೆ ಅಂದ್ರೆ ಅದ್ರ ಬಗ್ಗೆ ಏನು ಬರೀತೀರಿ ಅನ್ನೋದು ನಿಮ್ಮ ಕಡೆ ಐತಿ. ಓಕೆ, ಹಂಗ RRB D ಗ್ರೂಪಿಗೂ ಸಂಬಂಧಪಟ್ಟರಂಗೂ ನಾವು PDF ಲಾಂಚ್ ಮಾಡಿದೀವಿ. ಅದರದ್ದು ಪ್ರೈಸ್ ಬಹಳ ಅಂದ್ರೆ ಬಹಳ ಅನುಕೂಲ ಆಗೋಂಗ ಇಟ್ಟಿದ್ದೇನೆ. ಇದು PDF ಬಂದ್ಬಿಟ್ಟು ಕನ್ನಡದೊಳಗೆ ಇರ್ತಾವ. ನಮ್ಮ ಕಡೆಯಿಂದ ಯಾವುದೇ ಒಂದು PDF ನೀವು ತಗೋಬೇಕಪ್ಪ ಅಂದ್ರೆ ಕನ್ನಡದೊಳಗೆ ಇರ್ತಾವ, ನೆನಪಿರ್ಲಿ. ಸೊ ಇಲ್ಲಿ ರೀಸನಿಂಗ್ 1300ಕ್ಕೂ ಪ್ಲಸ್ ಹೆಚ್ಚಿನ ಪ್ರಶ್ನೋತ್ತರಗಳು ಸಿಗಾಕತ್ತಾವ. ಸಾಮಾನ್ಯ ವಿಜ್ಞಾನ ಇರ್ಬೋದು, ಸಾಮಾನ್ಯ ಜ್ಞಾನ ಇರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್, ಕ್ರೀಡೆಗಳಿಗೆ ಸಂಬಂಧಪಟ್ಟಂಗ ಪ್ರಚಲಿತ ಘಟನೆಗಳು, ಹಿಂದಿನ ಓಲ್ಡ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಬಂದಿರ್ತೈತಿ. ಇವೆಲ್ಲವೂ ವಿಷಯವಾರು PDFಗಳು ನಿಮ್ಗೆ ವಾಟ್ಸಪ್ ಸೆಂಡ್ ಆಗ್ತಾವ. ಇದು ಬುಕ್ ಬರಂಗಿಲ್ಲ. ಸುಮಾರು ಜನಗೂ ಒಂದು ಗೊಂದಲ ಉಂಟಾಗೈತಿ, ಏನಾದ್ರು ಸರ್ ಇದು ನಮಗ ಬುಕ್ ಸಿಗತ್ರಿ ಅಂದ್ರೆ ಬುಕ್ ಸಿಗಂಗಿಲ್ಲ ದೋಸ್ತ. ಇದು ಬಂದ್ಬಿಟ್ಟು ನಿಮಗೆ PDF ಸಿಗುತ್ತಾ. ಓಕೆ, PDF ನಾವು ಲಾಂಚ್ ಮಾಡಿದೀವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ ₹149 ಇದೆ. ಇದರ ನಂಬರ್ ಬಂದ್ಬಿಟ್ಟು 9591061100. ಈ ನಂಬರ್ಗೆ ಫೋನ್ ಪೇ ಇದೆ, ವಾಟ್ಸಪ್ ಇದೆ. ನೀವು ಆರಾಮ್ಸೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ನಮ್ಮ ಕಡೆಯಿಂದ ಈ PDF ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದು ಯಾವುದೇ ಕಾರಣಕ್ಕೂ ಬುಕ್ ಆಗಿ ಬರಂಗಿಲ್ಲ, ಓನ್ಲಿ PDF ಮುಖಾಂತರ ನಿಮ್ಗೆ ವಾಟ್ಸಪ್ಗೆ ಶೇರ್ ಮಾಡ್ತೀವಿ ರೀ. ಹಾಗ ಬುಕ್ಕಿನ ಬಗ್ಗೆ ಮಾಹಿತಿ ಕೇಳಬೇಕಂದ್ರೆ ರೀಸನಿಂಗ್ ಬುಕ್ ಸಂಬಂಧಪಟ್ಟಿರೋ ಒಂದು ಬುಕ್ಲೆಟ್ ನ ರೆಡಿ ಮಾಡಿದೀವಿ. ಈ ಬುಕ್ ಬಂದ್ಬಿಟ್ಟು ರೀಸನಿಂಗ್ ಕ್ವಶನ್ಸ್ ಬ್ಯಾಂಕ್ ಅನ್ನೋದು 1300ಕ್ಕೂ ಹೆಚ್ಚಿನ ಕ್ವಶನ್ಸ್ ವಿತ್ ಆನ್ಸರ್ ಐತ್ರಿ. ನಿಮ್ ಮನೆಗನ ಬಂದ ಹೋಮ್ ಡೆಲಿವರಿ ಆಗತ್ತ, ಮನೆಗನ ಬಂದ ತಲುಪುತ್ತ, ಆ ರೀತಿ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದೀವಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ ₹199 ಇದೆ. ನೀವು SSC JD ಪ್ರಿಪೇರ್ ಆಗತ್ತೀರಿ, ಅಗ್ನಿವೀರಿಗೆ ರೆಡಿ ಆಗತ್ತೀರಿ ಸರ್, RRB D ಗ್ರೂಪ್ ಇರ್ಬೋದು, ಯಾವುದೇ ಒಂದು ಕಾಂಪಿಟೇಟಿವ್ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಇಳಿತಾ ಇದ್ರಿ, ಈ ಬುಕ್ ಅಂತೂ 100% ಶೂರ್ ಯೂಸ್ ಆಗತ್ತ. ಯಾಕಪ್ಪ ಅಂದ್ರ ಇದರಲ್ಲಿ ನಾವು ರೀಸನಿಂಗ್ ಸಂಬಂಧಪಟ್ಟಿರೋಂಗೆ ಎಲ್ಲಾ ರೀತಿಯ ಸಬ್ಜೆಕ್ಟ್ ಇಂದ ಕ್ವಶನ್ಸ್ ಆಡ್ ಮಾಡಿದೀನಿ, ನೆನಪಿರ್ಲಿ. ಓಕೆ, ಬಹಳ ಅಂದ್ರೆ ಬಹಳ ಅನುಕೂಲ ಆಗ್ತೈತ್ರಿ. RRB D ಗ್ರೂಪ್ ಒಳಗ 35 ಕ್ವಶನ್ ಇರಾಕತ್ತಾವು. ರೀಸನಿಂಗ್ ಸಂಬಂಧಪಟ್ಟರು 35 ನೀವು ಕ್ಲಿಕ್ ಆಗ್ತೀರಿ. SSC GD ಒಳಗೆ 25 ಕ್ವಶನ್ ಇರ್ತಾವು. 25ಕ್ಕೆ 25 ನೀವು ಇದ್ರ ಈ ಬುಕ್ ತಗೊಂಡು ಸ್ಟಡಿ ಮಾಡಿದ್ರೆ ಪಾಸ್ ಆಗೋ ಸಾಧ್ಯತೆ ಐತಿ. ಓಕೆ, ತಗೊಂಡು ಮೂಲ್ಯಾಗ ಎಸೆದ್ರೆ ಪಾಸ್ ಆಗಂಗಿಲ್ಲ, ಅದ್ರ ತಗೊಂಡ್ರೆ ಉಪಯುಕ್ತ ಮಾಡ್ಕೋಬೇಕು. ಉಪಯೋಗ ಮಾಡ್ಕೊಡ್ರಿ, 100% ಶೋರ್ ಪಾಸ್ ಆಗತ್ತ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಏನಿಲ್ಲ, ಈ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನನ್ನ ನಂಬರ್ ಐತಿ. ಕ್ಲಾಸ್ ಆದ ನಂತರ ನೀವು ಮೆಸೇಜ್ ಮಾಡ್ಬೋದು, ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ರಿ. ಓಕೆ, ಕ್ಲಾಸ್ ಕಂಟಿನ್ಯೂ ಮಾಡೋಣ. ಇಲ್ಲಿ ಏನು ಕ್ವಶನ್ ಕೇಳ್ತಾ ಇದೆ ನೋಡ್ರಿ, 5ರಿಂದ ಸರ್ 0 ಬರ್ತಾ ಇದೆ ಸರ್, 8, 11 ತಗೊಂಡ್ರೆ ಸರ್ 36 ಬರ್ತಾ ಇದೆ, 7, 3 ತಗೊಂಡ್ರೆ 64 ಬರ್ತಾ ಇದೆ. ಹಾಗಾದ್ರೆ 2, 8 ತಗೊಂಡ್ರೆ ಏನು ಬರ್ಬೋದ್ರಿ ಸರ್? 36 ಅನ್ನೋದು ಒಂದು ಲಾಜಿಕ್ ಅನ್ನೋದು ನಾವು ಕಂಡಿಡಿದೆ, ಗೊತ್ತಾಗ್ಬಿಡ್ತೈತಿ ನಿಮಗೆ. 36 ಅನ್ನೋದು ಏನೈತ್ರಿ ಸರ್? ಏನೈತ್ರಿ, 6ರ ಒಂದು ವರ್ಗಮೂಲ ಸಿಗತೈತ್ರಿ. 64 ಅನ್ನೋದು 8ರ ಒಂದು ವರ್ಗಮೂಲ ಸಿಗತೈತ್ರಿ. ಈ ತರ ಒಂದು ಲಾಜಿಕ್ ಅನ್ನೋದು ಕಂಡಿಡಿರಿ ಸರ್. PC ಯಾವಾಗ ಅದ ರೀ ಸರ್ ಅಂತ ಹೇಳ್ತಾ ಇದ್ರಿ. ಕ್ವಾಲಿಫೈ ನೋಡೋಣ್ರಿ, ನೋಟಿಸ್ ಬರೋ ಚಾನ್ಸಸ್ ಐತ್ರಿ, ನಾನು ಹೇಳ್ತೀನಿ ಸರ್. RRB PDF ಸೂಪರ್ ಸರ್, ಥ್ಯಾಂಕ್ ಯು ಸರ್ ಅರುಣ್ ಅವರೇ. SSC JD ಬುಕ್ ರೆಡಿ ಮಾಡ್ತಾ ಇದ್ದೀವಿ ರೀ. ಅದು ರೆಡಿ ಆದ ಕೂಡಲೇ ನಾನು ನಿಮ್ಗೆ ಲಾಂಚ್ ಮಾಡ್ತೀನಿ ರೀ. ಕಾಲ್ ಮಾಡ್ಬೋದ್ರಿ, ಮಾಡ್ರಿ. ಕ್ಲಾಸ್ ಆದ ನಂತರ ಮಾಡ್ರಿ ಪ್ರದೀಪ್ ಅವ್ರ. ಆರ್ಮಿ ಲವರ್ ಸುರಿ ಎಕ್ಸಾಮ್ 30ಕ್ಕೆ ಐತ್ರಿ. ಓಕೆ, ಆಲ್ ದ ಬೆಸ್ಟ್.
SSCGD PDF ನ್ಯೂ ಪ್ಯಾಟರ್ನ್ ನಾವು ರೆಡಿ ಮಾಡ್ತಾ ಇದ್ದೀವಿ, ಸ್ವಲ್ಪ ಸಪೋರ್ಟ್ ಮಾಡ್ರಿ, ಹಾಗೆ ಆಗುತ್ತೆ. ಓಕೆ, ಇಲ್ಲಿ ಏನಿದೆ ನೋಡ್ರಿ, ಸಿಂಪಲ್ ಮೆಥಡ್ ಸಿಂಪಲ್ ಐತ್ರಿ. RRB ಡಿ ಗ್ರೂಪಿಗೆ ಸಂಬಂಧಪಟ್ಟಿರುವಂಗ ನಿಮಗೆ ಬುಕ್ ಸಿಗಂಗಿಲ್ಲ, ಅಲ್ಲಿ ಓನ್ಲಿ PDF ಸಿಗುತ್ತೆ. CISF PDF ಇದೇನಾ ಸರ್? CISF ಸಂಬಂಧಪಟ್ಟಿರೋಂಗಿಲ್ರಿ ಗುರುಗಳು. ಓಕೆ, ಇದೇನಿದೆ ನೋಡ್ರಿ, ಲಾಜಿಕ್ ನೋಡ್ರಿ, ಇದೆ ನನ್ನ ಹತ್ರ ಬರೀ ಸ್ವಲ್ಪ ನಾವೇನು ವಿಚಾರ ಮಾಡೋಣ ಸರ್. ಇದು 64 ಹೆಂಗೆ ಬಂತು ವಿಚಾರ ಮಾಡ್ತೀನಿ. ಬರೀ 64 ಸರ್ ಏನಿದೆ ಇಲ್ಲಿ 7 ಮತ್ತು 3 ಐತ್ರಿ. 7 ಮೈನಸ್, ಓಕೆ 7 ಮೈನಸ್ ಮಾಡಿದ್ರೆ 7ರೊಳಗೆ -3 ಮಾಡಿದ್ರೆ ಸರ್ 4 ಉಳಿಯುತ್ತಾ. 4 ಎರಡ್ಲೆ ಸರ್, 4 ಎರಡ್ಲೆ ಎಷ್ಟಾಗುತ್ತೆ ಸರ್? 8 ಆಗುತ್ತಾ. 8ರ ಒಂದು ವರ್ಗಮೂಲ ಸರ್ ನಂದ 64 ಕೊಟ್ಟಿದ್ದೀವಿ. ಹಂಗೆ ಇಲ್ಲಿ 36 ತಗೊಳ್ಳೋಣ ಸರ್. 11ರೊಳಗೆ -8 ಮಾಡ್ರಿ. 11ರೊಳಗೆ -8 ಮಾಡಿದ್ರೆ ಸರ್ ನನಗೆ 3 ಸಿಗುತ್ತಾ. 3 ಎರಡ್ಲೆ ಸರ್ ಎಷ್ಟಾಗತ್ತಾ? 6 ಆಗುತ್ತಾ. 6ರ ವರ್ಗಮೂಲ ಬಂದ್ಬಿಟ್ಟು 36 ಸಿಕ್ತು. 36 ಅನ್ನೋದೈತಿ ಇಲ್ಲ ಐತ್ರಿ. ಹಾಗ 3 ಮತ್ತು 8 ಮಾಡ್ರಿ. ಇವಾಗ 3 ಮತ್ತು 8 ಮೈನಸ್ ಮಾಡಿದ್ರೆ ಎಷ್ಟು ಬರ್ಬೋದು ವಿಚಾರ ಮಾಡ್ರಿ ನೋಡೋಣ. ಇಲ್ಲ ತಪ್ತೀನಿ. ಇಲ್ಲ 3 8 ಅಲ್ಲ, 8 ಮತ್ತು 2 ಅಲ್ಲ, ಇದು 2. ಓಕೆ, ಅದೇ ಅಂತೇನೆ ನಾನು. 8 ಮೈನಸ್ 2, ಈ 8 ಮತ್ತು -2 ಮೈನಸ್ ಮಾಡ್ರಿ. 3 ಮತ್ತು 7 ಮೈನಸ್ ಮಾಡಿದ್ರಿ. 8 ಮತ್ತು 11 ಕೂಡ ಮೈನಸ್ ಮಾಡಿದ್ರಿ. 8ರೊಳಗೆ 2 ಕಳೀರಿ. 8ರೊಳಗೆ 2 ಕಳೆದ್ರೆ ಸರ್ ಎಷ್ಟು? 6 ಉಳಿಯುತ್ತಾ. 6ರದ್ದು ಏನು ವಿಚಾರ ಮಾಡ್ರಿ? 6 ಎರಡ್ಲೆ ಸರ್, 6 ಎರಡ್ಲೆ ನಮಗೆ ಸಿಗುತ್ತಾ 12. 12ರ ವರ್ಗಮೂಲ ಬಂದ್ಬಿಟ್ಟು 144 ಸಿಗುತ್ತೆ ದೋಸ್ತ. 104 ಆಪ್ಷನ್ ನಂಬರ್ ಬಿ ಒಳಗೆ, ಸಾರಿ ಆಪ್ಷನ್ ನಂಬರ್ ಡಿ ಒಳಗೈತಿ. 5ರದ್ದು ಹೆಂಗೆ ಬರುತ್ತೆ ಸರ್? ಭಾರಿ ಸಿಂಪಲ್ ಆಯ್ತಾ. 5ಕ್ಕೆ -5 ಮಾಡಿದ್ರೆ ಎಷ್ಟು ಸರ್? 0 ಸಿಗುತ್ತಾ. 0 ಸಿಗಿದೆ ನೋಡ್ರಿ. 5 - 5 ಮಾಡಿದ್ರೆ ಸರ್ 0 ಸಿಕ್ಕೈತ್ರಿ. ಇದೇ 0ನ ಇಲ್ಲಿ ಬರ್ದಾನ, ಮುಗಿದು ಹೋಗೈತಿ. ಏನ್ರ ಇದ್ರೊಳಗೆ ವ್ಯತ್ಯಾಸ ಕಾಣಕತ್ತೈತಿ. ಭಾರಿ ಈಜಿ ಐತಿ, ಸ್ವಲ್ಪ ವಿಚಾರ ಮಾಡ್ಬೇಕಷ್ಟ. ಸ್ವಲ್ಪ ವಿಚಾರ ಮಾಡಿದ್ವಿ ಅಂದ್ರೆ ಸಕ್ಸಸ್ ಕಾಣೋದಂತೂ ಪಕ್ಕ. ಓಕೆನಾ ಸರ್? ಪಕ್ಕಾ ಡಿರಿ, ಪಕ್ಕಾ ಡಿನೇ ಐತಿ, ವಿಚಾರ ಮಾಡೋಕೋಬೇಡ. 144 ಯಾಕೆ ಬಂತಪ್ಪ ಅಂದ್ರೆ ಇಲ್ಲಿ ಬಳಸ್ಕೊಂಡಿರೋದು ಮೈನಸ್ ಮಾಡಿ, ಇವೆ ಕೊಟ್ಟಿರೋದನ್ನ ಮೈನಸ್ ಮಾಡಿಬಿಟ್ಟು ಗುಣಿಲೆ ಮಾಡಿಬಿಟ್ಟು ಅದರದೇ ಯಾವುದು ವರ್ಗಮೂಲನ ತಗೊಂಡಿದ್ದಾನೆ. ಪಾಯಿಂಟ್ ಗುಣಿಲೆ 2 ಗುಣಿಲೆ 2 ಗುಣಿಲೆ 2 ಗುಣಿಲೆ ಮೈನಸ್ ಏನು ಮಾಡಿದಾನೆ, ಅದಕ್ಕೆ ಮತ್ತೇನು ಜೋಡಣೆ ಮಾಡಿದಾನೆ ಸರ್? ಇಲ್ಲಿ ವರ್ಗಮೂಲ ಅನ್ನೋದು ಆ್ಯಡ್ ಮಾಡಿದಾನೆ. ಭಾರಿ ಈಜಿ ಪ್ರಶ್ನೆ ಐತಿ. ಇವೆಲ್ಲವೂ ಕೂಡ ನಿಮಗೆ ಯಾವುದಕ್ಕೆ ಯೂಸ್ ಆಗತ್ತಂದ್ರೆ ಬರೋಬ್ಬರಿ 7 ಕ್ಲಾಸ್ ಮುಗೀತು. ಓಕೆ, RRB ಡಿ ಗ್ರೂಪು, SSCGD ಅಗ್ನಿವೀರ್ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಇವೆಲ್ಲ ವಿಷಯವಾರು ಅವರಿಗೆ ಅನುಕೂಲ ಆಗುತ್ತಾ. ಸೊ ದಯಮಾಡಿ ಹೇಳಕತ್ತೀನಿ, ಸ್ಟಡಿ ಮಾಡೋರು ಇದ್ರೆ ಆರಾಮ್ಸಾಗಿ ಸ್ಟಡಿ ಮಾಡ್ರಿ. ಅವಸರ ಯಾವತ್ತೂ ಕೂಡ ಮಾಡ್ಬೋದು, ಅವಸರವೇ ಅಪಾಯಕ್ಕೆ ಕಾರಣ ಹಿಂಗಿರುತ್ತೆ. ಸೊ ನಿಮ್ದು ಏನಾದರೂ ಡೌಟ್ ಇದ್ರೆ ಕೇಳ್ರಿ, ಡೌಟ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಓದ್ರಿ. ಪ್ರತಿದಿನ ಸಂಜೆ 6:30ರಿಂದ 7:30 ತನಕ ಕ್ಲಾಸ್ ಇರುತ್ತೆ. ಸೊ ನಿಮ್ಮ ನೆಟ್ ಉಳಿತಾಯ ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ ಐತಿ. ಕ್ಲಾಸಿಗೆ ಜಾಯ್ನ್ ಆಗೋದು ಕೂಡ ನಿಮ್ಮ ಜವಾಬ್ದಾರಿ ಐತಿ. ಕ್ಲಾಸಿಗೆ ಒಬ್ರು ಬಂದರೂ ಕೂಡ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಸೊ ಕಲಿಬೇಕು, ಕಂಟಿನ್ಯೂಸ್ ಆಗಿ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ರೀ. ಯಾಕಂದ್ರೆ ನಿಮಗಿಷ್ಟು ಟೈಮ್ ಕೊಟ್ಟು ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಪುಣ್ಯ ಮಾಡಿದಿರಿ. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು ನನಗೆ ಯೂಟ್ಯೂಬ್ ಒಳಗೆ ಕ್ಲಾಸ್ ಮಾಡಿದ್ರೆ ಸರ್ ನಿಮಗೊಂದು ವ್ಯೂಸ್ ಬಂದರೆ ನಿಮಗೊಂದು ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಆ ಕಡೆ ಮನಸ್ಸು ವಾಲ್ತಾ ಇಲ್ಲ. ಐ ವಿಲ್ ಟ್ರೈ. ಏನಾದರೂ ಇತ್ತಂದ್ರೆ ನಾನು ನಿಮಗೆ ಲಿಂಕ್ ಮುಖಾಂತರ ನಿಮಗೆ ಜಾಯ್ನ್ ಮಾಡಿಸ್ತೇನೆ ರೀ. ಓಕೆನಾ? ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಏನಾದರೂ ಡೌಟ್ ಐತಿ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ RRB ಅಪ್ಲಿಕೇಶನ್ ಯಾವಾಗ ಹಾಕೋದು ರೀ ಸರ್? ಯಾವ್ದು RRBದು ಹಾಕ್ತೀರಿ ಉದಯ? ಥ್ಯಾಂಕ್ ಯು ಸರ್, ವೆಲ್ಕಮ್ ರೀ. ಓಕೆ, ಏನಿಲ್ಲ, ಓದ್ಬೇಕು ಅನ್ನೋದು ಅಷ್ಟೇ ಹೇಳಕತ್ತೀನಿ. ಮನೆ ಪರಿಸ್ಥಿತಿ ನೋಡ್ಕೋ. ನೀವು ಯಾವ ಒಂದು ಪ್ಲೇಸ್ ಒಳಗೆ ಕುಂತೀರಿ, ಯಾವ ಒಂದು ಜಾಗದೊಳಗೆ ಕುಂತೀರಿ ಅನ್ನೋದು ವಿಚಾರ ಮಾಡಿರಿ. ಎಷ್ಟೋ PG ಮಾಡಿದಿರಿ, ಹಾಸ್ಟೆಲ್ ಒಳಗೆ ಅದಿರಿ, ಎಲ್ಲೋ ಒಂದು ಅದಿರಿ, ಎಲ್ಲ ವಿಚಾರ ಮಾಡ್ಕೊಂಡು ನೋಡ್ರಿ. ಧನ್ಯವಾದಗಳು ರೀ, ಧನ್ಯವಾದಗಳು. ಓಕೆನಾ? ಜೈ ಹಿಂದ್ ಸಾಬ್ಜಿ, ಜೈ ಹಿಂದ್, ಥ್ಯಾಂಕ್ ಯು. ಓಕೆ, ಅದರೆಲ್ಲ ವಿಚಾರ ಮಾಡಿಕೊಂಡು ನೋಡ್ಕೊಂಡು ನನಗೆ ಕ್ಲಾಸಿಗೆ ಜಾಯ್ನ್ ಆಗಿದ್ದು ಕೂಡಲೇ ಇಂಟ್ರೆಸ್ಟ್ ಕೊಡಬೇಕು. ಓಕೆ, ಹಾಳು ಮಾಡೋದಕ್ಕಿಂತ ಇಂಥ ನಾವು ಏನೋ ಒಂದು ವಿಷಯವರು PDಗಳನ್ನು ಲಾಂಚ್ ಮಾಡಿದೆ ನಿಮಗಾಗಿ, ಅದನ್ನು ಸ್ವಲ್ಪ ತಿಳ್ಕೊರಿ. ಮತ್ತೆ ನೀವು ಇಷ್ಟಪಡಲ್ಲ. ಅಕಾಡೆಮಿ ಓಪನ್ ಮಾಡಿರಿ ಸರ್ ಅಂತ ಹೇಳ್ತಾ ಇದ್ದಾರೆ. ಮಾಡುವ, ಟೈಮ್ ಐತ್ರಿ. ತಾಯಿದವನು ಬಾಳಿಯನು ಯಾವುದೇ ಕಾರಣಕ್ಕೂ ಅವಸರ ಪಡಬಾರದು. ಓಕೆ, RPF ಬುಕ್ ಇನ್ನೂ ಭಾಳ ದೂರ ಐತೆ. RPF ವೇಕೆನ್ಸಿ ಬರೋದು ಭಾಳ ಕಷ್ಟ ಐತಿ. ನೋಡುವ ಬಂದ್ಕೊಳ್ಳೆ ಹೇಳ್ತೇನೆ ದೋಸ್ತ. ಥ್ಯಾಂಕ್ ಯು, ವೆಲ್ಕಮ್. ಜೈ ಹಿಂದ್. ಓಕೆ, ಇದು ರೀಸನಿಂಗ್ ಬುಕ್ ಐತಿ, ಭಾಳ ಅಂದ್ರೆ ಭಾಳ ಅನುಕೂಲ ಆಗುತ್ತೆ. ಈಗೇನು ನೀವು ರೀಸನಿಂಗ್ ಕ್ಲಾಸ್ ಕೇಳ್ತಿರಲ್ಲ, ಇಂಥದ್ದು ಥರದ ಕ್ವಶನ್ಸ್ಗಳು ನಾವು ಆ್ಯಡ್ ಮಾಡಿದ್ದೀವಿ ಅದ್ರೊಳಗೆ, ಓದ್ರಿ. ಪ್ಲಸ್ RRB ಡಿ ಗ್ರೂಪಿಗೆ ಸಂಬಂಧಪಟ್ಟಿರೋಂಗೆ ಇದು ಬುಕ್ ಬರೋಂಗಿಲ್ಲ, ಇದು PDF ನಿಮ್ಗೆ ವಾಟ್ಸಪ್ಗೆ ನಾವು ಶೇರ್ ಮಾಡ್ತೀವಿ. ಇದೊಂದು ನೆನಪಿರಲಿ. ನಿಮ್ಮ ದೋಸ್ತ್ ಇದ್ರೆ ಏನೋ ಒಂದು ಬರ್ಡೇ ಗಿಫ್ಟ್ ಕೊಡಬೇಕು, ಏನೋ ಒಂದು ಅಂತಿರಲ್ಲ, ಇಂಥದ್ದು ಕೊಡ್ರಿ.
ಓದಿಕೆ ಸ್ವಲ್ಪ ಉದ್ದಾರರು ಆಗ್ತಾನೆ. ಅದ ಕೇಕ್ ತರೋದು, ಅದ ಮುಖಕ್ಕೆ ಬಡಿಯೋದು, ಅದ ಸ್ಪ್ರೇ, ಅದ ಪಟಾಕಿ, ಅದ ಏನು ಹಾಳೈತಿ ಅದು ವೇಸ್ಟ್ ಆಗೋದೈತಿ. ಆ ದಿನ ಅಷ್ಟೇ ಇರ್ತೈತೆ, ಅದ ಇದು ಲೈಫ್ ಲಾಂಗ್ ಇರ್ತೈತಿ. ಯಾಕಂದ್ರೆ ಓದು ಒಂದು ಹಂಬಲ ಕೂಡಿಸ್ಬೇಕು. ದೋಸ್ತಾಕಿ ಹೆಂಗಿರ್ಬೇಕಂದ್ರೆ ಮನ್ಯಾನವರು ಅನ್ಬೇಕು, ಹೋದ್ರ ಹುಡುಗರ ಜೊತೆ ಅಷ್ಟೇ ಹೋಗ, ಅಲ್ಲಿ ಆದ ಶೇತಾನು, ಆದ ತಿಂತಾನು, ಆದ ಕುಡಿತಾನು, ಅವನ ಜೊತೆ ಹೋಗ್ಕೋಬೇಡ. ಏನು ಅಂತಾರೋ ಮನ್ಯಾಗೂ ಅನ್ನಂಗಿಲ್ಲ. ಯಾಕಂದ್ರೆ ಓದಾಕತ್ತಾನಂದ್ರೆ ಆ ಹುಡುಗ ಕಡೆ ಹೋಗು, ಸ್ವಲ್ಪ ಕಲತ್ ಬಾ ಅನಿಸ್ಬೇಕು. ಹಿಂಗೆ ಓದ್ಕೊಳ್ರಿ, ಹಿಂಗೆ ಮಾಡ್ಕೊಳ್ರಿ ಅಂದ್ರೆ ಒಂದು ಟ್ಯಾಲೆಂಟ್ ಅಂತಾರೆ ಅದಕ್ಕೆ. ಓಕೆನಾ? ನಿಮ್ಮ ತಮ್ಮ ನಿಮ್ಮ ತಂಗಿ ಯಾರಾದರೂ ಅಗ್ನಿವೀರ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗಿಬಿಟ್ಟು ಎಕ್ಸಾಮ್ ಪ್ರಿಪೇರ್ ಆಗತ್ತಾರಂದ್ರೆ ಇದು ತಗೊಳ್ರಿ, ಓದ್ರಿ. ಸರ್ ಮುಂಜಾನೆ ಕ್ಲಾಸ್ ತಗೋರಿ ಸರ್ ಅಂತ ಹೇಳ್ತಾ ಇದ್ರೆ ಅಜಯ್ ಅವರು. ನೋಡುವ, ಐ ವಿಲ್ ಟ್ರೈ. ತಗೊಂಡ್ರು ತಗೋಬಲ್ಲೆ, ನೋಡ್ತೀನಿ, ಪ್ರಯತ್ನ ಮಾಡ್ತೀನಪ್ಪ. ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಾಲ್ ಮಾಡಿಬಿಟ್ಟು ಕೇಳ್ರಿ, ಮೆಸೇಜ್ ಹಾಕಿಬಿಟ್ಟು ಕೇಳ್ರಿ. ನನ್ನ ಟೈಮ್ ಸಿಕ್ತಂದ್ರೆ ನಿಮ್ಗೆ ಅಟೆಂಡ್ ಮಾಡಿ ಹೇಳಿರ್ತೀನಿ. ನಮ್ಮ ಗುರುಗಳೇ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಶಿವ ನೆಕ್ಸ್ಟ್ ಒಂದು ಲೈವ್ ಒಳಗೆ ನಾಳೆ ಸಂಜೆ 6:30 ಕ್ಲಾಸ್ ಇರುತ್ತಾ. ಬರ್ರಿ. ಬಾಯ್, ಟೇಕ್ ಕೇರ್, ಲವ್ ಯು ಸೋ ಮಚ್ ಆಲ್. ಟಾಟಾ.